the dashing, beautiful, supremely talented ಕನ್ನಡದ ಹುಡುಗಿ ರಾಧಿಕಾ ಪಂಡಿತ್. ಹ್ಯಾಟ್ರಿಕ್ ಫಿಲ್ಮ್ ಫೇರ್ ಅವಾರ್ಡ್ ಪಡ್ಕೊಂಡಿರೋಂತ ಕನ್ನಡದ ಮೊದಲನೇ ನಟಿ. I'm very proud of this. Film ಮಾಡ್ಬೇಕಾದ್ರೆ ನಾನು ನೆನ್ಪಿದೆ, I was exhausted. ಇದು ಹಿಡ್ಕೊಂಡಾಗ ಎಲ್ಲಾದ್ ಮರ್ತೋಗುತ್ತೆ. Hey, thank you for being my friend and I'm feeling well. ಮೈ ಡ್ರೀಮ್ ಬಾಯ್ ಉದ್ದ ಇರ್ಬೇಕು, ಆನೆಯಷ್ಟು ಶಕ್ತಿ ಇರ್ಬೇಕು, ಅವನು ಮೊಗ್ಗಿನ ಮನಸ್ಸು ಆಗಿರ್ಬೇಕು. ಸೀರಿಯಲ್ ಮುಗಿಸೋವರೆಗೂ ಈಕೆ ನಮ್ ಜೊತೆ ಇದ್ದಿದ್ರಿಂದ ಅಶೋಕ್ ಕಶ್ಯಪ್ನ ಉಳಿಸ್ಕೊಂಡೆ. ಆ ಉಳಿಸ್ಕೊಟ್ಟ ಮಗಳು ನೀನು. ನಿನ್ನಂತ ಆರ್ಟಿಸ್ಟ್ ಬೇಕು ಕರ್ನಾಟಕಕ್ಕೆ. ಹೋದ ವಾರದ ಕೊನೆಯಲ್ಲಿ ಟೆಲಿಕಾಸ್ಟ್ ಆದಂತ ವೀಕೆಂಡ್ ವಿತ್ ಅಶ್ವಿನ್ ಕಾರ್ಯಕ್ರಮಕ್ಕೆ ನೀವು ಕೊಟ್ಟಂತಹ ಪ್ರತಿಕ್ರಿಯೆ ನೋಡಿ ನನಗೆ ಈ ಕಾರ್ಯಕ್ರಮ ಶುರು ಮಾಡಿದ್ದು ಸಾರ್ಥಕ ಆಯ್ತು ಅಂತ ಅನಿಸ್ತು. ಥ್ಯಾಂಕ್ ಯು ಫಾರ್ ಆಲ್ ದ ಲವ್. ನಿಮ್ಮ ವೀಕೆಂಡ್ಗಳನ್ನ ಇದೇ ತರ ಹಾಯಾಗಿ ಅಟ್ ದಿ ಸೇಮ್ ಟೈಮ್ ಅರ್ಥಪೂರ್ಣವಾಗಿ ಕಳಿಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಆ ಪ್ರಯತ್ನದಲ್ಲಿದ್ದೀವಿ. ಹಾಗಾಗಿ ಸ್ವಾಗತ ಟು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coca.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ-ಕೋಲಾ. ಕೆಲವರು ಹೇಳ್ತಾರೆ ಹೆಣ್ಣು ಪ್ರಪಂಚದ ಕಣ್ಣು ಅಂತ. ಇನ್ನೂ ಕೆಲವರು ಒಂದು ಸ್ಟೆಪ್ ಮೇಲ್ ಹೋಗಿ ಹೆಣ್ಣೆ ಸೃಷ್ಟಿ ಅಂತ ಹೇಳ್ತಾರೆ. ಇಟ್ಸ್ ಸೋ ಟ್ರೂ. ತಾಯಿಯಾಗಿ, ಮಗಳಾಗಿ, ಅಕ್ಕನಾಗಿ, ತಂಗಿಯಾಗಿ, ಗೆಳತಿಯಾಗಿ, ಬಹಳ ಸಂಗಾತಿಯಾಗಿ, ಹೀಗೆ ಹೆಣ್ಣು ಬೇರೆ ಬೇರೆ ರೂಪದಲ್ಲಿ ಉಸಿರಾಡುವಂತ ಶಕ್ತಿಯ ಇನ್ನೊಂದು ರೂಪ ಅಷ್ಟೇ. ಸೊ ಈ ಕಾರ್ಯಕ್ರಮವನ್ನು ನೋಡ್ತಿರುವಂತ ಪ್ರತಿಯೊಂದು ಸ್ತ್ರೀ ಶಕ್ತಿಗೂ ನನ್ನ ನಮನಗಳನ್ನ ತಿಳಿಸಿ ಈ ವೀಕೆಂಡ್ ಅನ್ನ ಶುರು ಮಾಡ್ತಿದ್ದೀನಿ. ದಿಸ್ ಇಸ್ ಬ್ರೋ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coca.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ-ಕೋಲಾ. ಇವತ್ತಿನ ಸಾಧಕಿ ಟಿವಿಯಿಂದ ಸಿನಿಮಾಗೆ ಮೊಗ್ಗಿನ ಮನಸ್ಸನ್ನ ಇಟ್ಕೊಂಡು ಎಂಟ್ರಿ ಕೊಟ್ಟರು. ಮುಂಬೈಯಿಂದ ಬಂದ ಹೀರೋಯಿನ್ಗಳು ಕೂಡ ಲೆಕ್ಕಾಚಾರ ಹಾಕುವಂತ ಅದ್ದೂರಿ ಸ್ಟಾರ್ ಆದ್ರು. ಕಾಂಟ್ರವರ್ಸಿಗಳೇ ಇಲ್ಲದಂತ ಬಹದ್ದೂರ್ ಪರ್ಫಾರ್ಮೆನ್ಸ್ಗಳ ಮೂಲಕ ನಮ್ಮ ಮನಸ್ಸನ್ನ ಗೆದ್ದವರು ಇವರು. ಇವ್ರ ಬಗ್ಗೆ ಪಡ್ಡೆ ಹುಡುಗರೆಲ್ಲ ಕನಸ್ಕೊಂಡಿರ್ತೀರಾ. ಸ್ಕ್ರೀನ್ ಮೇಲೆ ನೋಡಿ ನನ್ನ ಹುಡುಗಿ ಈ ತರ ಇರ್ಬೇಕಪ್ಪ ಅಂತ ಯೋಚನೆ ಕೂಡ ಮಾಡಿರ್ತೀರಾ. ಸೊ ಸ್ವಾಗತಿಸಿ ದ ಡ್ಯಾಶಿಂಗ್, ಬ್ಯೂಟಿಫುಲ್, ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಕನ್ನಡದ ಹುಡುಗಿ ರಾಧಿಕಾ ಪಂಡಿತ್. ಸೊ ಇವತ್ತು ನಮ್ಮ ಸಾಧಕರ ಸೀಟಲ್ಲಿ ಮಿಸ್ ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್ ಹುಟ್ಟಿದ್ದು ಮಾರ್ಚ್ 7, 1934. ನಿಮ್ ರೆಸ್ಪಾನ್ಸ್ ಹುಡುಕ್ತಾ ಇದೀವಿ ಮೇಡಮ್. ಓಕೆ, ಇವ್ರು ಹುಟ್ಟಿದ್ದು ಬ್ಯಾಂಗ್ಳೂರ್ ಪ್ಯಾಲೇಸ್ ನರ್ಸಿಂಗ್ ಹೋಮ್ ಅಲ್ಲಿ. ನೋಡಿ, ನೀವು ಹುಟ್ಟಿದ್ದೀಸ್ವಿ ಹೇಳ್ಬಾರ್ದು ಅಂತ ಕಾಮಿಡಿ ಮಾಡ್ಬಿಟ್ಟು ಅಷ್ಟೇ. ಸೊ ಇಟ್ ವಾಸ್ ಮಾರ್ಚ್ 7, 1900 ಇವರ ತಂದೆ ಮಿಸ್ಟರ್ ಕೃಷ್ಣ ಪಂಡಿತ್, ತಾಯಿ ಮಂಗಳ ಅವರು, ತಮ್ಮ ಗೌರಂಗ್ ಪಂಡಿತ್. ಇದು ಚಿಕ್ಕ ಕುಟುಂಬ. ಕಿರುತೆರೆ ಮೂಲಕ ನಮಗೆ ಪರಿಚಯ ಆದ್ರು ರಾಧಿಕಾ ಪಂಡಿತ್ ಅವರು. 2 ಧಾರಾವಾಹಿಗಳ ನಂತರ ಸಿನಿಮಾ ರಂಗಕ್ಕೆ ಪ್ರವೇಶ. ಮೊದಲನೇ ಸಿನಿಮಾ 18th ಕ್ರಾಸ್, ಬಟ್ ಬಿಡುಗಡೆ ಆಗಿದ್ದು ಮೊಗ್ಗಿನ ಮನಸ್ಸು, ಲವ್ಲಿ. ಮೊದಲ ಸಿನಿಮಾದಲ್ಲೇ ಪ್ರತಿಷ್ಠಿತ ಫಿಲ್ಮ್ ಫೇರ್ ಅವಾರ್ಡ್ ಪಡ್ಕೊಂಡ್ರು. ನಂತರ ಹ್ಯಾಟ್ರಿಕ್ ಫಿಲ್ಮ್ ಫೇರ್ ಅವಾರ್ಡ್ ಪಡ್ಕೊಂಡಿರೋಂತ ಕನ್ನಡದ ಮೊದಲನೇ ನಟಿ ರಾಧಿಕಾ ಅವರು. ರಾಜ್ಯ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಇವರಿಗೆ ದೊರಕಿದೆ. ಈಗ ನಾವು ಹೇಳಿದ್ದಲ್ಲ ಸರಿನಾ ಮೇಡಮ್? ಸರಿ. 1934 ಓಕೆ ರಾಧಿಕಾ ಅವರೇ, ಈಗ ಈ ಶೋ ಒಂದು 12 ಎಪಿಸೋಡ್ಸ್ ಆಗಿದೆ. ಏನೋ ಒಂದು ಸಣ್ಣ ಕೊರತೆ ಇತ್ತು ನನಗೆ ಅನಿಸ್ತಾ ಇತ್ತು. ಇವತ್ತು ಗೊತ್ತಾಯ್ತು ಅದೇನು ಅಂತ. ಈ ಸೆಟ್ ಅಲ್ಲಿ ಒಂದು ಸೌಂದರ್ಯದ ದಾಳಿ ನಡಿಬೇಕಾಗಿತ್ತು, ಅದು ನಡೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಓಕೆ ರಾಧಿಕಾ ಜಿ,
ನೆಕ್ಸ್ಟ್ 1 hour ವಿಲ್ ಬಿ ಯೋರ್ ಲೈಫ್. ಯು ರೆಡಿ ಫಾರ್ ಇಟ್? ಎಸ್. ರೈಟ್? ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ ರಾಧಿಕಾ ಅವರೇ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿಸ್ ವೀಕೆಂಡ್ ಇಸ್ ವಿತ್ ರಾಧಿಕಾ ಪಂಡಿತ್. ಸೊ ರಾಧಿಕಾ ಪಂಡಿತ್ ಅವರು ಬೆಂಗಳೂರಲ್ಲಿ ಹುಟ್ಟಿದ್ದು, ಮಲ್ಲೇಶ್ವರಂ ಅಲ್ಲಿ. ಈಗಲೂ ತಾವು ಮಲ್ಲೇಶ್ವರಂ ಇದ್ದೀರಾ, ರೈಟ್? ಮಲ್ಲೇಶ್ವರಂ. ನನ್ನ ಲೈಫ್ ರಿವಾಲ್ವ್ಸ್ ಅರೌಂಡ್ ಮಲ್ಲೇಶ್ವರಂ. ಓಕೆ. ಸೊ ನಿಮ್ಮ ಬಾಲ್ಯದ ನೆನಪುಗಳು ಒಂದು ಸಣ್ಣ ರೌಂಡ್ ಹೊಡಿಯೋಣ ನೋಡಿ. ತುಂಬ ಖುಷಿಯಾಗಿದ್ದು ಬಿಕಾಸ್ ಯು ಆರ್ ಮೈ ಫಸ್ಟ್ ಚೈಲ್ಡ್. ಅವಳು ಚಿಕ್ಕವಳಿದ್ದಾಗ ಮಲಗಿಸುವಾಗ ನಾನು ಹಾಡು ಹೇಳ್ತಾ ಇದ್ದೆ. ನನ್ನ ಹಾಡು ಕೇಳಿ ಮಲಗ್ತಾ ಇದ್ಲೋ ಅಥವಾ ಕೇಳಿಸ್ಕೊಳಕ್ ಆಗದೆ ಮಲಗ್ತಾ ಇದ್ಲೋ ಅಂತೂ ಮಲಗ್ತಾ ಇದ್ದೆ. ವಾಸ್ ವೆರಿ ಪ್ಲಮ್ ಗರ್ಲ್. ಎಲ್ಲ ನೆಬರ್ಸು ನನಗೆ ತುಂಬ ಪ್ರೀತಿ ಮಾಡ್ತಾ ಇದ್ರು. ಅವಳಿಗೆ ಮೋಟರ್ ಬೈಕಲ್ಲಿ ಓಡಾಡೋದು ಅಂದ್ರೆ ಬಹಳ ಖುಷಿ. ನಾನು ಆಫೀಸಿಂದ ಬಂದ ತಕ್ಷಣ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಾನು ಮನೆಯೊಳಗೆ ಎಂಟ್ರಿ, ಇಲ್ಲಾಂದ್ರೆ ಎಂಟ್ರಿನೇ ಇಲ್ಲ. ಅವಳು ಡಾನ್ಸ್ ಅಂದರೆ ತುಂಬ ಹುಚ್ಚು. ಮಾಧುರಿ ದೀಕ್ಷಿತ್ ನೋಡಿಬಿಟ್ಟು ಅದೇ ಥರ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ನಾನು ಸಿಗರೇಟ್ ಸೇರ್ತಾ ಇದ್ದೆ. ಅದು ನಮ್ಮ ಮನೇಲಿ ನಮ್ಮ ತಾಯಿಗೆ ನಮ್ಮ ತಂದೆಗೆ ಯಾರಿಗೂ ಗೊತ್ತಿರಲಿಲ್ಲ. ಒಂದ್ಸಲಿ ಏನಾಯಿತು, ನಾನು ಸಿಗರೇಟ್ ಹತ್ತಿಸ್ಬಿಟ್ಟು ಅವಳನ್ನ ಹಿಂಗೆ ಹಿಡ್ಕೊಂಡೆ. ಮಾಡ್ತಾ ಇರುವಾಗ ಅವಳಿಗೆ ಕೈಗೆ ಇಲ್ಲಿ ತಗಲ್ಬಿಡ್ತು. ಇಷ್ಟು ಒಂದು ಸುಟ್ಟೋಯ್ತು ಅವಳಿಗೆ. ಆದ್ರೆ ಅಳ್ಳಿಲ್ಲ ಅವಳು. ಅದಾದ್ಮೇಲೆ ಮನೆಗೆ ಬಂದ್ಬಿಟ್ವಿ. ನಮ್ಮ ತಾಯಿ ಕೇಳಿದ್ರು, ಏನೇ ಆಯಿತು ಕೈಗೆ ಅಂತ. ಅದಕ್ಕೆ ಅವಳು ನಮ್ಮ ಅಮ್ಮನಿಗೆ ಹೇಳಿದ್ಲು, ಪಪ್ಪ ಹಿಂಗೆ 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 ಅಂತ ತೋರಿಸ್ಲು. ಸೊ ಇವಳಿಂದ ನಮ್ಮ ಅಮ್ಮನಿಗೆ ಗೊತ್ತಾಗಿದ್ದು ನಾನು ಸಿಗರೇಟ್ ಸೇದೋದು ಅಂತ. ನಮ್ಮ ನೋಡಿದಾಗ ಅನ್ಸುತ್ತೆ ಬಹಳ ಸಾಫ್ಟ್ ಸ್ಪೋಕನ್, ಬಹಳ ಹಂಬಲು. ನಮ್ಮನೆ ಹುಡುಗಿ ಅನ್ಸುತ್ತೆ ಮೋರ್ ದನ್ ಎನಿಥಿಂಗ್ ಎಲ್ಸ್. ನಿಮ್ ಹೇಳ್ಬೇಕು, ಹೌ ವಾಸ್ ಶಿ ಆಸ್ ಅ ಚೈಲ್ಡ್? ನಮ್ಮನೆ ಹುಡುಗಿ ನಿಮ್ಮನೇಲಿ ಹೇಗಿದ್ಲು? ನಮ್ಮನೆ ಹುಡುಗಿ ತರನೇ ಇದ್ಲು. ಬಹಳ ಸಾಫ್ಟ್ ಮೊದ್ಲಿಂದಾನೇ ಇವಳು. ಆದ್ರೆ ಒಂದು ತಮ್ಮನ ಹತ್ರ ಮಾತ್ರ ಅವನಿಗೆ ಬಹಳ ತೊಂದರೆ ಕೊಡ್ತಾ ಇದ್ಲು. ಬಟ್ ದಟ್ಸ್ ಟ್ರೂ ರಮೇಶ್ ಸರ್. ಪಪ್ಪ ಹೇಳ್ದಂಗೆ ಲಕ್ಷ್ಮಿ used to sing this song. ಯಾರು ಭೀಮಸೇನ್ ಜೋಶಿ ಅವ್ರ ಧ್ವನಿ ಈ ಸೆಟ್ ಅಲ್ಲಿ ಯಾಕೆ ಬಂತು? ನಿಮ್ಗೇನೋ ಕತೆ ಇರ್ಬೇಕು ಇದರಿಂದ. ಏನದು? ಅಪ್ಪ ಭೀಮಸೇನ್ ಜೋಶಿ ಹಾಡುಗಳು ತುಂಬಾ ಕೇಳ್ತಾ ಇದ್ರು. Okay. ಅಂಡ್ ನಾನ್ ಮಲಗಿಸ್ಬೇಕಾದ್ರೆ ಆ ಹಾಡು ಒಂದು ಹೇಳ್ಬಿಟ್ಟೆ ನಾನು ಮಲಗಿಸ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಹಾಡು ಹೇಳ್ದೆ ಮಲಗ್ತಾನೆ ಇರ್ಲಿಲ್ಲ. ಇನ್ನೊಂದು ರಮೇಶ್ ಸರ್, ಇಟ್ ಇಸ್ ರಿಯಲಿ ಫನಿ ಬಿಕಾಸ್ ನಮ್ಮ ಅಪ್ಪ ಈಗ ಅಟ್ ಲೀಸ್ಟ್ ಅಪ್ಪ ತರ ಇದ್ದಾರೆ. ಅವಾಗ ನಾನ್ ಹುಟ್ಟಿದಾಗ ಹಿ ವಾಸ್ ಲೈಕ್ ಇಷ್ಟು ಮೀಸೆ, ಉದ್ದ ಕೂದ್ಲು. ಕರೆಕ್ಟ್ ಹೇಳ್ತೀರಿ, ಹೇಳಿ. ಒಂದು ಕಲ್ಪನೆ ಬರ್ಲಿ ನಮ್ಗೆ. ಹೆಂಗಿರ್ತಾರೆ ನೋಡ್ತಾ ಇದ್ದೀನಿ. ಒಂದು ಹ್ಯಾಂಡಲ್ ಬಾರ್ ಮೂಸೆ, ಹಿಂಗೆ ಲಾಂಗ್ ಹೇರ್, ಆಮೇಲೆ ಈ ಪ್ಯಾರಲಲ್ ಬೆಲ್ ಬಾಟಮ್ ಪ್ಯಾಂಟ್ಸ್, ಆಮೇಲೆ ದೀಸ್ ಪ್ಯಾಟರ್ನ್ ಶರ್ಟ್ಸ್ ಪ್ಯಾಟರ್ನ್ ವಿತ್ ಫ್ಲೋರಲ್ ಪ್ರಿಂಟ್, ದೊಡ್ಡ ಬೆಲ್ಟ್ ಅಂಡ್ ದೋಸ್ ಗ್ಲಾಸಸ್. ನಾನು ಹೇಳ್ತಾ ಇದ್ದೆ ಹಿಪ್ಪಿ ತರ ಕಾಣಿಸ್ತೀರಾ ಮಮ್ಮಿ, ನೀವ್ ಎಷ್ಟ್ ಚೆನ್ನಾಗಿದ್ದೀರಾ, ನೀವ್ ಪಪ್ಪಂಗ್ ಹೂ ಅಂತ ಹೆಂಗ್ ಹೇಳಿದ್ರಿ ಅಂತ. ಸೊ ಅಂತ ಒಂದು ಪರ್ಸನಾಲಿಟಿ ಇಟ್ಕೊಂಡು ಅವ್ರು ಭೀಮಸೇನ್ ಜೋಶಿ ಹಾಡ್ ಹಾಡ್ತಾರೆ ಅಂದ್ರೆ ಒಂದು ಐ ಥಿಂಕ್ ಐ ರಿಮೆಂಬರ್ ದಿಸ್ ಇನ್ಸಿಡೆಂಟ್. ಪಪ್ಪ ಹೇಳಿದ್ ಆಫ್ ಕೋರ್ಸ್, ನಾವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಮಲಗ್ತಾ ಇರ್ಲಿಲ್ವಂತೆ, ನಾನು ತುಂಬಾ ಅಳ್ತಾ ಇದೆ ಅಂತೆ. ಆಲ್ ದ ಅದರ್ಸ್ ವೇ ಲೈಕ್ ಟ್ರೈನ್ ಅಲ್ಲಿ ಇರೋರು, ಇಲ್ಲ ಅವ್ರಿಗೆ ಹಾಲು ಕುಡಿಸಿ ಏನಾದ್ರು ಕೊಡಿ ಅಥವಾ ಅದು ಅಂತ. ಸೊ ಮೈ ಡ್ಯಾಡ್ ವಾಸ್ ಲೈಕ್, ಇಲ್ಲ ನಾನು ಹಾಡ್ ಹಾಡಿದ್ರೆ ಅವ್ರು ಮಲ್ಕೋತಾಳೆ ಅಂತ. ಸೊ ಎವ್ರಿಬಡಿ ವಾಸ್ ಶಾಕ್, ಹಾಡ್ ಹಾಡಿದ್ರೇನಾ ಅಂತ. ಅವ್ರು ಇದ್ದಿದ್ ನೋಡಿ ಯಾವ್ದೋ ಒಂದು ಹಿಂದಿ ಸಾಂಗು ಇಂಗ್ಲಿಷ್ ಸಾಂಗು ಅಂತ ಅನ್ಕೊಂಡ್ರು. ಬಟ್ ವೆನ್ ಈ ಸ್ಟಾರ್ಟೆಡ್ ದಿ ಭಜನ್, ಎವ್ರಿಬಡಿ ವಾಸ್ ಲೈಕ್ ರಿಯಲಿ ಸರ್ಪ್ರೈಸ್ಡ್. ನಾನು ಮಲ್ಕೊಂಡೆ. ಚಿಕ್ಕ ವಯಸ್ಸು ನಾನು ಬಹಳ ಒಳ್ಳೆ ಆಕ್ಟರ್ ಅಂತ ಇವರು ಮಾಡೋರಂತೆ. ಅದಕ್ಕೆ ಕ್ಯೂ ಮಮ್ಮಿನೇ ಕೊಟ್ಟಿದ್ದು. ಐ ಡೋಂಟ್ ನೋ, ಮಮ್ಮಿಗೆ ಅದು ಇಷ್ಟ ಅನ್ಸುತ್ತೆ. ಅವ್ರು ಹೇಳಿದ್ರು ನಂಗೆ ಡಾನ್ಸಿಂಗ್ ಎಲ್ಲ ತುಂಬಾ ಇಷ್ಟ. ಐ ಥಿಂಕ್ ಮಮ್ಮಿಗೆ ಅದು ಆಸೆ ಇತ್ತು ಅನ್ಸುತ್ತೆ. ಸೊ ಅದಕ್ಕೆ ಶಿ ಯೂಸ್ ಟು ಡ್ರೆಸ್ ಮೀ ಅಪ್ ರಮೇಶ್ ಸರ್. ಅಂದ್ರೆ ಹೇಗೆ ಅಂದ್ರೆ ಏನಾದ್ರು ಅವ್ರ ದುಪ್ಪಟ್ಟ ಅಥವಾ ಟವೆಲ್ ಹಾಕ್ಬಿಟ್ಟು ಏನಾದ್ರು ಈ ಪೋಸ್ ಮಾಡು, ಈ ಡಾನ್ಸ್ ಮಾಡು ಅಂತ. ಸೊ ಅಂದ್ರೆ ಎಷ್ಟನೇ ವಯಸ್ಸಲ್ಲಿ ಫಸ್ಟ್ ಸ್ಟೇಜ್ ಹತ್ತಿದ್ದು? 7 years. ಅಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಥವಾ ಫ್ಯಾನ್ಸಿ ಡ್ರೆಸ್? ಫಸ್ಟ್ ಹಾಕದಂತ ವೇಷ ನೆನಪು ಇದೆಯಾ? ಹೌದು, ಫಿಶರ್ ವುಮನ್. ಫಿಶರ್ ವುಮನ್, ಯಾ, ಅದು ಗೋವನ್ ಫಿಶರ್ ವುಮನ್ ಬಿಕಾಸ್ ಮಾಮ್ ಇಸ್ ಫ್ರಮ್ ಗೋವಾ ಅಲ್ಲ. ಸೊ ಅವ್ರ ಊರಿಂದು ಫಿಶರ್ ವುಮನ್ ತರ ಡ್ರೆಸ್ ಮಾಡ್ಕೊಂಡಿದ್ದೆ ನಾನು. ನೋಡಿ, ನಮ್ಮ ಬಹಳ ಜನ ವೀಕ್ಷಕರು ಗೋವಾ ಎಲ್ಲ ನೋಡ್ತಿರ್ತಾರೆ. ಕೊಂಕಣಿಯಲ್ಲಿ ನಿಮ್ ಬಾಯಲ್ಲಿ ಫಿಶ್ ಮಾರೋದು ಕೇಳ್ಬೇಕು ಅಂತಿರ್ತಾರೆ. ಮಾಡ್ಬಿಡಿ ಒಂದೆರಡು ಸಲ. ನುಸ್ತೆಜಾಯ್ ಇದು ಆಕ್ಚುಲಿ ಫಿಶ್ ಅಂತ. So nice. ನುಸ್ತದಾಯ್. ಥ್ಯಾಂಕ್ ಯು ಸೋ ಮಚ್. ಈಗ ಚಿಕ್ಕ ವಯಸ್ಸಲ್ಲಿ ನೀವ್ ಯಾವ ತರ ಇವ್ರ ತರ ಏಟ್ ತಿನ್ನೋದು ಆ ತರ ನಡೆಯುತ್ತಾ? ನೀವು ಬಹಳ ಸಾಫ್ಟ್, ಇವ್ರು ಹಾಗೆ ಇರ್ತಾರೆ ಅಂತ ಅನ್ಸುತ್ತೆ, ಬಟ್ ಗೊತ್ತಿಲ್ಲ ಕ್ಲಿಯರ್ ಆಗಿ. ನಮ್ಮ ಮನೇಲಿ ಹಿಟ್ಲರ್ ಅಂದ್ರೆ ನಮ್ಮಮ್ಮ.
ಲಾಟ್ ಆಫ್ ಹಿಟ್ಟಿಂಗ್. ನಾನೇ ಮ್ಯಾಕ್ಸಿಮಮ್ 8 ತಿಂದಿದ್ದೀನಿ ಮನೇಲಿ. ಒಳ್ಳೇದಕ್ಕೆ ಓನ್ಲಿ ಫಾರ್ ಸ್ಟಡೀಸ್. ಓನ್ಲಿ ಫಾರ್ ಸ್ಟಡೀಸ್. ನಿಮ್ಮ ಮನೆಲ್ಲ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆಯಾ? ಹಿಟ್ಲರ್ ಹತ್ರ ನಮ್ಮ ಮಮ್ಮಿ ಕೈಯೇ ಸಾಕು, ಕೈ ನೋಡಿ ಹೆಂಗೆ ಬೀಳತ್ವದೆ. ಮೇಡಮ್ ಕಡ್ಡಿ ಎಲ್ಲ ಮುರಿದೋಗ್ತಿದ್ನಲ್ಲ ಮೇಡಮ್, ನಮ್ ರಿಸರ್ಚ್ ಟೀಮ್ ಅಲ್ಲಿ ಗೊತ್ತಾಯ್ತು. ಯಾ ಪಾಪ ನಮ್ಮ ಹುಡುಗಿ ಮೇಲೆ, ನಮ್ಮನೆ ಹುಡುಗಿ ಮೇಲೆ ಈ ತರ ಮಾಡ್ಬೋದಾ ನೀವು? ಒಂದ್ ದಿವಸ ಆಫೀಸಿಂದ ಬಂದ ತಕ್ಷಣ ಇವಳು ತಮ್ಮ ಇಬ್ರು ಬಂದ್ರು. ಪಾಪ ನಿನ್ಗೆ ಎಷ್ಟು ಶಕ್ತಿ ಇದೆ ಅಂದ್ರು. ನಾನು ಇದೆ ಶಕ್ತಿ ಇದೆ ನೋಡು ಅಂತ ಹಿಂಗ್ ತೋರಿಸ್ದೆ. ಅದಕ್ಕೆ ಇವಳು ಹೇಳ್ತಾಳೆ, ಪಾಪ ನಿನ್ಗೆ ಅಷ್ಟು ಶಕ್ತಿ ಇದೆ ತಾನೆ, ಹಂಗಿದ್ರೆ ಆ ಕೋಲ್ ಇದೆ ನೋಡು, ಆ ಕೋಲ್ ಮುರಿದು ಹಾಕು ನೋಡೋಣ ಅಂತ. ಅದು ಇವಳು ಅವ್ರಿಗೆ ಹೊಡೆಯೋ ಕೋಲ್ ಅದು ನೋಡ್ಬಿಟ್ಟು ಹೇಳ್ದ, ಇಲ್ಲಮ್ಮ ಅದು ಮುರಿಯೋ ಅಷ್ಟು ಶಕ್ತಿ ಇಲ್ಲ ನನಗೆ. ಸೋ ನೈಸ್. ಈ ಲವ್ಲಿ ಫ್ಯಾಮಿಲಿ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಸರ್ ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಓಕೆ, ಈ ನೀವೆಲ್ಲ ಗರ್ಲ್ ಟಾಕ್ಸ್ ತುಂಬಾ ನಡೆಯುತ್ತೆ. ನನ್ನ ಮನೇಲಿ ಮಗಳೆಲ್ಲ ನೋಡಿದೀವಲ್ಲ, ಅವ್ರವ್ರದ್ದು ಏನೋ ಸೀಕ್ರೆಟ್ಸ್ ಇರುತ್ತೆ, ಅವ್ರದ್ದು ಏನೋ ಸೂಪರ್ಸ್ಟಿಷನ್ಸ್ ಎಲ್ಲ ಇರುತ್ತೆ. ಒಂದು ಪಿಲ್ಲರ್ ಇರುತ್ತೆ, ಆ ಪಿಲ್ಲರ್ ನ ಏನೋ ಹೈಸ್ಕೂಲ್ ಗರ್ಲ್ಸ್. ಹೌದೌದು, ಪಿಲ್ಲರ್ ಇದ್ದಾಗ ಹಿಂಗೆ ಫ್ರೆಂಡ್ಸ್ ಹಿಂಗೆ ಅದು ಪಾರ್ಟ್ ಆಗುತ್ತೆ, ಅಂದ್ರೆ ಸೆಪರೇಟ್ ಆಗ್ತೀವಿ ಅದು ಮಧ್ಯ ಬಂದ್ರೆ ಅಂತ. ಸೊ ನಾವ್ ಹಿಂಗ್ ಹೋದ್ರು ಕೂಡ ವಾಪಸ್ ಬಂದು ಒಟ್ಟಿಗೆ ಜೊತೆಗೆ ಹೋಗೋದು. ಕಾಗೆ ನೋಡಿದ್ರೆ ಅದೇನೋ ಹೇಳ್ತಾರೆ. ಕಾಗೆ, ಹೌದು. ಒಂದು ಒಂಟಿ ಕಪ್ಪು ಕಾಗೆ ನೋಡಿದ್ರೆ ಸಾರೋ ಅಂತೆ. ಒನ್ ಫಾರ್ ಸಾರೋ. 2 ನೋಡಿದ್ರೆ ಜಾಯ್, ಏನೋ ಖುಷಿ ಸುದ್ದಿ ಸಿಗತ್ತೆ ಅಂತ. 3 ನೋಡಿದ್ರೆ ಲೆಟರ್ ಏನೋ ಬರುತ್ತೆ ಅಂತ. 3 for letter and 4 for boy. 4 for boy. That's our favorite. ಬಟ್ ಅದು ಆಗಿಲ್ಲ ಸ್ಕೂಲಲ್ಲಿ. ಯಾವತ್ತೂ ನಾವು 4 ಕಪ್ಕಾಗೆ ಒಟ್ಟಿಗೆ ನೋಡೇ ಇಲ್ಲ. ಸ್ಕೂಲಲ್ಲಿ ನೋಡಿಲ್ಲ. ನಂತರ ನೋಡಿದ್ವಿ ಕಾಲೇಜ್. ಆಲ್ ಗರ್ಲ್ಸ್ ಗಳು ಎಲ್ಲಿ ಕಾಗೆ ಕಾಣುತ್ತೆ. ಸರಿ ಬಿಡಿ. ಮಿಸ್ ರಾಧಿಕಾ ಅವ್ರ ಜೊತೆ ಕಾನ್ವರ್ಸೇಷನ್ ಮುಂದುವರಿಯುತ್ತೆ. ಈ ಸುಂದರಿಯ ಸೌಂದರ್ಯ ಇವತ್ತಿನ ಸಾಧಕರ ಸೀಟಲ್ಲಿದ್ದಾರೆ ಮಿಸ್ ರಾಧಿಕಾ ಪಂಡಿತ್. ಸೊ ಕೋಲಲ್ಲಿ ಓಡಿಸ್ಕೊಂಡಿದ್ದಾಯ್ತು, ಜೇನಲ್ಲಿ ಕಚ್ಚಿಸ್ಕೊಂಡಿದ್ದಾಯ್ತು. ಕ್ಲೂನಿ ಕಾನ್ವೆಂಟ್ ಅಲ್ಲಿ 10ನೇ ಕ್ಲಾಸ್ ವರೆಗೂ ಓದ್ತಾ ಇದ್ರಿ. ಹೌ ವಾಸ್ ದ ಸ್ಕೂಲ್ ಡೇಸ್ ಅದರ್ವೈಸ್? School days was fun, but I studied in a convent. So ನಿಮಗೆ ಗೊತ್ತು, ಕಾನ್ವೆಂಟ್ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಎಲ್ಲ. ಮಾತಾಡಂಗಿಲ್ಲ, ಡಿಸಿಪ್ಲಿನ್ ಇರಬೇಕು. ದೇ ಗ್ರೂಮ್ ಯು ಆಕ್ಚುಲಿ ವೆಲ್. ಸೊ ಅಷ್ಟು ತರಲೆ ಮಾಡಕ್ ಆಗಿಲ್ಲ ಸ್ಕೂಲಲ್ಲಿ. ಓಕೆ, ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತ ನಿಮಗೆ? ಸ್ಪೋರ್ಟ್ಸ್ ಅಲ್ಲಿ ನಾನು ಟ್ರೈ ಮಾಡಿದೆ. ನಂಗೆ ಇದು ನೆನಪಿದೆ, ನನಗೆ ಬಾಸ್ಕೆಟ್ ಬಾಲ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಾನು ಬಾಸ್ಕೆಟ್ ಬಾಲ್ ಕಲಿಬೇಕು ಅಂತ ನನ್ಗೆ ಇಷ್ಟ ಆಯ್ತು, ಆಸೆ ಆಯ್ತು. ಪಪ್ಪನ ಹತ್ರ ಹಠ ಮಾಡ್ಕೊಂಡು ಬಾಸ್ಕೆಟ್ ಬಾಲ್ ತಗೊಂಡ್ ಹೋದೆ ನಾನು ಸ್ಕೂಲ್ಗೆ. ಬಟ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಿಂಗ್ ಪಾಸ್ ಮಾಡ್ತಾರಲ್ಲ ಬಾಸ್ಕೆಟ್ ಬಾಲ್, ಹಿಂಗ್ ಪಾಸ್ ಮಾಡೋದ್ ನೋಡಿ ನಂಗೆ ಬಾಲ್ ಬರೋದೇ ಭಯ ಆಗಿ ಐ ಯೂಸ್ ಟು ಬೆಂಡ್ ಆರ್ ಐ ಯೂಸ್ ಟು ರನ್ ಆ ತರ. ಸೊ ಅದು ಆಗೇ ಇಲ್ಲ ನನಗೆ ಬಾಸ್ಕೆಟ್ ಬಾಲ್. ಒಂದ್ಸಲ ಕ್ಲೂನಿ ಕಾನ್ವೆಂಟ್ ರಾಧಿಕಾ ಅವರ ಸ್ಕೂಲ್ ನೋಡೋಣ ಬನ್ನಿ. ನೆನಪಿದ್ಯಾ? ಇದು 9th ಸ್ಟ್ಯಾಂಡರ್ಡ್. ನೀನು ಕೂತ್ಕೊಂಡು ಓದ್ತಿದ್ದು ಇಲ್ಲಿ. ಎಲ್ಲ ಆಕ್ಟಿವಿಟೀಸಲ್ಲೂ ಆಕ್ಟಿವ್ ಆಗಿ ಚೆನ್ನಾಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಕ್ಲಾಸಲ್ಲಿ ಏನಾದರೂ ಟೀಚರ್ 1 ಸೆಕೆಂಡ್ ಆಚೆ ಹೋದರೆ ಸಾಕು, ಮೆತ್ತಗೆ ಪ್ಲೇಸ್ ಶಿಫ್ಟ್ ಆಗೋದು. ಫ್ರೆಂಡ್ ಪಕ್ಕ ಹೋಗಿ ಕುಸ್ಕುಸು ಅಂತ ಮಾತಾಡಿ ಮತ್ತೆ ಓಡ್ಬಂದು ಕೂತ್ಕೊಳ್ಳೋದು. ಅವಾಗ ಮಾತ್ರ ತುಂಬ ಅವಳನ್ನ ಹಿಡಿದು ಬಯೋದಾಗಿತ್ತು. ಮತ್ತೆ ಎಲ್ಲೇ ಲೈಬ್ರರಿಯಿಂದ ಕ್ಲಾಸ್ಗೆ ಹೋಗುವಾಗ ಗ್ರೌಂಡಲ್ಲಿ ಪಾಸಾಗಿ ಹೋಗ್ಬೇಕು. ಪಾಸಾಗಿ ಹೋಗುವಾಗ ಅವಳು 1-2 ಶಾರ್ಟ್ ಬಾಸ್ಕೆಟ್ಬಾಲ್ ಶಾರ್ಟ್ ತಗೊಂಡು ಬುರ್ರ ಅಂತ ಹೋಗಿ ಲೈನಲ್ಲಿ ಜಾಯ್ನ್ ಆಗ್ತಿದ್ರು. ನಿಮ್ಗೆ ನೆನಪಿದ್ಯಾ? ನೀನು ಇಂಟರ್ ಹೌಸ್ ಸಿಂಗಿಂಗ್ ಕಾಂಪಿಟೇಷನ್ಗೆ ನಿಮ್ಮ ಗ್ರೂಪ್ ಜೊತೆ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಈಗ ನಿಮ್ಮ ಜೂನಿಯರ್ಸ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ತುಂಬ ಕ್ವಾಯ್ಟ್ ನೇಚರು, ಸಾಫ್ಟು, ಮಾತಾಡೋದೇ ಇಲ್ವಲ್ಲ ಈ ಹುಡುಗಿ ಅಂತ ತಿಳ್ಕೊಂಡಿದ್ದೆ. ಈಗ ಅವ್ಳ ಮಾತು ಕೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ. ರಿಯಲಿ? ಮರಿಯಾ ಮೇಡಮ್, ನಾನು ತುಂಬಾ ವರ್ಷಗಳ ನಂತರ ಅವ್ರನ್ನ ನೋಡ್ತಾ ಇದ್ದೀನಿ. ಸೊ ನಾನು ನೋಡೇ ಇಲ್ಲ. ಇಟ್ಸ್ ಸೋ ಗುಡ್ ಟು ಸಿ ಯು ಮ್ಯಾಮ್, ಸೀರಿಯಸ್ಲಿ. ನಮ್ ಸ್ಪೋರ್ಟ್ಸ್ ಟೀಚರ್ ಅವರು ಆಕ್ಚುಲಿ. ಸೊ ನಮ್ಗೆ ಮೈದಾನದಲ್ಲಿ ಸ್ಪೋರ್ಟ್ಸ್ ಆಗ್ಲಿ, ಮಾರ್ಚ್ ಪಾಸ್ಟ್ ಆಗ್ಲಿ ಎಲ್ಲ ನೋಡ್ಕೋತಾ ಇದ್ರು. ಅದೇ ಬಾಸ್ಕೆಟ್ ಬಾಲ್ ಬಗ್ಗೆ ಹೇಳ್ತಾ ಇದ್ರು ಅವ್ರು. ಚೆನ್ನಾಗಿ ಆಡ್ತಿದ್ರ ಬಾಸ್ಕೆಟ್ ಬಾಲ್? ಯಾ, ಯು ಆರ್ ಗುಡ್ ಅಟ್ ಬಾಸ್ಕೆಟ್ ಬಾಲ್. ಐ ವಾಸ್ ನಾಟ್ ವೆರಿ ಗುಡ್. ಲೆಟ್ಸ್ ಚೆಕ್ ಇಟ್ ಅಪ್. ಕೊಡ್ರಪ್ಪ ಅಲ್ಲಿ ನೋಡೋಣ. ರೈಟ್, ಬಾಲ್ ಇದೆ, ಒಂದು ಬಾಸ್ಕೆಟ್ ಕೊಡ್ರಿ ಯಾರೊಬ್ರು. Right, ready. ಬಾಸ್ಕೆಟ್ ಹತ್ರ ತಂದ್ರಪ್ಪ. ಇದನ್ನ ಎಡಿಟ್ ಮಾಡಿ.
ಅಯ್ಯೋ ನೀವು ಮೇಡಮ್ ನೀವಿಲ್ಲೇ ರೀ ಅಯ್ಯೋ ನೀವು ಮುಂದೆ ಹೋಗಿ ಬಾಸ್ಕೆಟ್ ಬಂದು ಇನ್ನೂ ಹತ್ರ ತಂದ್ರಪ್ಪ. ಎಸ್ Come on, Radhika. ಕಮ್ ಆನ್ ರಾಧಿಕಾ, ಯು ಕ್ಯಾನ್ ಡೂ Come ಇಟ್. on, Radhika. ಯಾ ಇನ್ನೂ ಹತ್ರ ತಂದ್ರಪ್ಪ. Just see the basket. Yes, you Yes. can do it, Radhika. Now. Yes. Basket ಸರಿ ಇಲ್ಲ. ತಂದ್ರಪ್ಪ. ಮೇಡಮ್ ಇದು ಬಾಸ್ಕೆಟ್ ಮೇಡಮ್. Yes. ಇದು ಹಾಕಿ ಮೇಡಮ್. Come on. You're awesome. I am. Too much. ಅಲ್ಲಿ ದಯವಿಟ್ಟು ಅಲ್ಲಿ ತಗೊಂಡೋಗಿ. ನಾನು ಲೈಫಲ್ಲಿ ಬಾಸ್ಕೆಟ್ ಬಾಲ್ ಆಡಿಲ್ಲ ರೀ. This is beginner's luck. ಬಿಗಿನರ್ಸ್ ಲಕ್ ಕೊಡ್ರಪ್ಪ ನೋಡೋಣ. ಲಾಸ್ಟ್ ಟ್ರೈ. ಎಲ್ಲಿ ನಿಂತ್ಕೊಂಡಿದ್ರಿ? ನೋಡ್ರಪ್ಪ ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಇಬ್ರು ಒಳ್ಳೆ ಪ್ಲೇಯರ್ಸ್ ಇದೀವಿ. ಓಕೆ, ಯೂನಿಕಾರ್ನ್ ಬೇರೆ ಯಾರು ನೆನಪಿದ್ದಾರೆ ನಿಮಗೆ? ಟಾಪ್ ಆಫ್ ದಿ ಮೈಂಡ್ ಯಾರಿದ್ದಾರೆ? ಸುಮಾರು ಟೀಚರ್ಸ್ Favorite teachers? ನಮ್ಮ ಪ್ರಿನ್ಸಿಪಲ್ ನಂಗೆ ತುಂಬಾ ಇಷ್ಟ ಆಕ್ಚುಲಿ, ಸಿಸ್ಟರ್ ಜೆರಾಲ್ಡಿನ್. ಓಕೆ ಅವ್ರನ್ನ ಅಂತೂ ನಾನು ನೋಡಿ ತುಂಬಾ ವರ್ಷಗಳೇ ಆಗೋಯ್ತು. ಓಕೆ, ಕ್ಲೂನಿ ಕಾನ್ವೆಂಟ್ ಇಂದ ಇನ್ನೊಬ್ರು ನಿಮ್ಮನ್ನ ವಿಶ್ ಮಾಡಕ್ ಬಂದಿದ್ದಾರೆ. ವೆಲ್ಕಮ್ ಮಾಡಿ ಅವ್ರನ್ನ. ಪ್ಲೀಸ್ ಕಮ್ ಮ್ಯಾಮ್. Oh my God, she is my favorite. I just told you. ಹೇಳಿ ನಿಮ್ಮ ಸ್ಟೂಡೆಂಟ್ ಬಗ್ಗೆ ನಮಗೆ. I'm very happy to be present here. In school, you are a very simple child. I never thought you will enter into film industry. I'm very happy that Radhika is doing very well. God bless you, Radhika. Thank you, sister. Thank you so much. I am so happy. ನಂಗೆ ನೆನಪಿದೆ ರಮೇಶ್ ಸರ್, ನಾವು ಸ್ಕೂಲಲ್ಲಿ ಇದ್ದಾಗ ಸಿಸ್ಟರ್ ಜೆರಾಲ್ಡಿನ್ ಶಿ ರಿಟೈರ್ಡ್. ನಾನು ಎಷ್ಟು ಹತ್ತಿದೆ ಅಂದ್ರೆ ಐ ಹ್ಯಾಡ್ ಕ್ರೈಡ್ ದಟ್ ಡೇ. ಐ ಸ್ಟಿಲ್ ರಿಮೆಂಬರ್. ನನ್ನ ಫ್ರೆಂಡ್ಸ್ ಈಗ ಈ ಎಪಿಸೋಡ್ ನೋಡಿದ್ರೆ ದೇ ವಿಲ್ ಬಿ ಸೋ ಜೆಲಸ್ ಆಫ್ ಮೀ. ದೇ ವಿಲ್ ಬಿ ಲೈಕ್ ಸಿಸ್ಟರ್ ಜೆರಾಲ್ಡಿನ್, ಯು ಮೆಟ್ ಸಿಸ್ಟರ್ ಜೆರಾಲ್ಡಿನ್ ಅಂತ. ಎಕ್ಸಲೆಂಟ್ ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಅವ್ರು ಜೆರಾಲ್ಡಿನ್ ಮೇಡಮ್ ಇಂಥ ಅದ್ಭುತವಾದ ಸುಂದರಿಯರಿಗೆಲ್ಲ ಪಾಠ ಹೇಳ್ಕೊಟ್ಟಿದ್ದಾರೆ. ಇವರು ಗಿಡಕ್ಕೆಲ್ಲ ಪಾಠ ಹೇಳ್ಕೊಡೋರು ಅಂತಲ್ಲ ಸರ್? ಹೌದೌದು. ಅವಳಿಗೆ ಮೇ ಬಿ ಆ ಸ್ಕೂಲು ಇದನ್ನ ನೋಡಿ ಒಂಥರ ಇನ್ಸ್ಪೈರ್ ಆದ್ಲ ಅಂತ ಕಾಣುತ್ತೆ. ಶಿ ಆಲ್ವೇಸ್ ಐ ಥಿಂಕ್ ಶಿ ವಾಂಟೆಡ್ ಟು ಬಿಕಮ್ ಎ ಟೀಚರ್. ಅದ್ರಲ್ಲಿ ಒಂದು ಹೆಲ್ಪ್ ಆಗ್ತೈತೆ ಏನಂತ ಹೇಳಿದ್ರೆ, ಆವತ್ತಿನ ದಿನ ಅವಳಿಗೆ ಕ್ಲಾಸ್ ಅಲ್ಲಿ ಏನು ಹೇಳ್ಕೊಡ್ತಾ ಇದ್ರು ಅದು ಬಂದು ಇಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ಕೊಡೋದು. ಅವ್ರ ಸ್ಟೂಡೆಂಟ್ಸ್ ಯಾರು ಅಂತ ನೀವು ಕೇಳಲಿಲ್ಲ. ಯಾವ್ದೇ ಅವ್ರ ಸ್ಟೂಡೆಂಟ್ಸ್ ನಮ್ಮ ಮನೇಲಿರೋ ಎಲ್ಲ ಗಿಡಗಳು. ಆ ಗಿಡಗಳಿಗೆ ಎ ಫಾರ್ ಆಪಲ್ ಹೆಸರುಗಳು ಹೇಳಿ ಅದಕ್ಕೆ ಅಟೆಂಡೆನ್ಸ್ ತಗೊಂಡು ಪಾಠ ಹೇಳ್ಕೊಟ್ಟು ಒಂದೆರಡು ಸಲ ಕೋಲಲ್ಲಿ ಹೊಡೆಯೋರು. ಪಾಪ ಅವ್ರ ಸ್ಕೂಲಲ್ಲಿ ಅವ್ರಿಗೆ ಯಾರು ಹೊಡಿತಾ ಇರಲಿಲ್ಲ, ಆದ್ರೆ ಇವಳು ಸ್ಟೂಡೆಂಟ್ಸ್ ಹೊಡೆಯೋಳು. ಹಾಗೆ ಪಾಠ ಎಲ್ಲ ಹೇಳ್ಕೊಟ್ಟಿದ್ದು. ಅಲ್ಲಿ ನನ್ಗೆ ಯಾರ ಮೇಲೆ ಕೋಪ ಇದ್ರು ನಂಗೆ ತೀರ್ಸ್ಕೊಳಕ್ ಆಗಿಲ್ಲ. ಸೊ ನೈಸ್. ರಾಧಿಕಾ ಅವರೇ, 1 for sorrow, 2 for joy, 3 for ಲೆಟರ್. ನಂಗೆ ಗೊತ್ತಿಲ್ಲ ಎಲ್ಲಿಂದ ಬಂದಿದೆ ಲೆಟರ್. ಇದೇನ್ರಿ ಲೆಟರ್? ನೀವು ಓದ್ತೀರಾ ನಾನು ಓದ್ಲಾ? ಅಯ್ಯೋ ಬೇಡ ಬೇಡ, ನೀವು ಓದ್ಬೇಡಿ, ನಾನು ಓದಲ್ಲ. ಓ ಗಾಡ್, ಓ ಗಾಡ್. ಅದು ಯಾರ್ದು ಇದು? ರಾಧಿಕಾ ಅವ್ರ ಹ್ಯಾಂಡ್ ರೈಟಿಂಗ್ ತರ ಇದೆಯಪ್ಪ ನೋಡಿದ್ರೆ. ಕರೆಕ್ಟಾ ಮೇಡಮ್? ರಾಧಿಕಾ ಬರ್ದಿದ್ದು ಲೆಟರು. ಮೈ ಡಿಯರೆಸ್ಟ್ ಮಮ್ಮಿ ಅಂತ ಶುರು ಆಗಿದೆ. ನಾನು ಓದ್ಬೋದಾ? ನೀವು ಓದ್ತೀರಾ? ಮಮ್ಮಿ ಓದ್ತೀರಾ? ನಾನು ಓದ್ತೀನಿ. ನೀವು ಓದ್ಬಿಡ್ತೀರಾ? 5ನೇ ಕ್ಲಾಸಲ್ಲಿ ರಾಧಿಕಾ ಅವರು ತಾಯಿಗೆ ಬರೆದಂತ ಲೆಟರ್. ನಾನು ಹೇಳಿರೋ ತರ ನಮ್ಮಮ್ಮ ತುಂಬಾ ಸ್ಟ್ರಿಕ್ಟ್, ಎಸ್ಪೆಷಲಿ ಸ್ಟಡೀಸ್ ವಿಷಯ ಬಂದಾಗ. ಸೊ ಕಮ್ಮಿ ಮಾರ್ಕ್ಸ್ ಇದ್ರೆ, ಗ್ರೇಡ್ಸ್ ಇತ್ತು ನಮ್ಗೆ, ಎ ಗ್ರೇಡ್, ಬಿ ಗ್ರೇಡ್ ಆತರ. ಸೊ ಎ ಗ್ರೇಡೇ ಬರ್ಬೇಕು. ಕಮ್ಮಿ ಮಾರ್ಕ್ಸ್ ಇದ್ರೆ ಶಿಸ್ತುಸೆ ಯಾಕೆ ಓದ್ತಾ ಇಲ್ಲ ನೀನು, ಓದು ಅಂತ ಇಲ್ಲ. ಸೊ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ನನ್ ಗ್ರೇಡ್ ಬಂದಿಲ್ಲ. ಸೊ ಅಪಾಲಜಿ ಲೆಟರ್ ತರ, ಅವ್ರಿಗೆ ಹೇಳೋ ಅಷ್ಟು ಶಕ್ತಿ ಧೈರ್ಯ ಇಲ್ಲ ನನ್ಗೆ. ಸೊ ಏನ್ ಮಾಡೋದು ಅಂದ್ರೆ, ನಾನು ಲೆಟರ್ ಬರ್ದಿಟ್ಟು ಬೆಳಿಗ್ಗೆ ಅವ್ರ ಪಿಲ್ಲೋ ಅಥವಾ ಹಾಸಿಗೆ ಮೇಲೆ ಇಟ್ಬಿಟ್ಟು ಹೋಗೋದು. ಆಮೇಲೆ ಹೋಗ್ತಾ ಮಮ್ಮಿ ನನ್ಗೋಸ್ಕರ ಲೆಟರ್ ಇಟ್ಟಿದ್ದೀನಿ ಅಂತ ಹೇಳೋದು. ಐ ಹ್ಯಾವ್ ಸೆಡ್, please don't ever think I've taken you for granted. I know when I return home, you might be standing with a stick with an angry look on your face.
I also know that you might think this girl has written filmy dialogues. But I mean it, Mama. Please forgive me this time. Please, please, please ಅಂತ ಎಲ್ಲ ಬರ್ದಿದ್ದೀನಿ. ವಾವ್, ಸೋ ಸ್ವೀಟ್. 5ನೇ ಕ್ಲಾಸಲ್ಲಿ ಇದ್ದಾಗ ಇಷ್ಟು ಅದ್ಭುತವಾದ ಇಂಗ್ಲಿಷು, ಇಷ್ಟು ಚೆನ್ನಾಗಿ ವರ್ಡಿಂಗ್ ಮಾಡ್ತಿದ್ದೀರಿ ನೀವು. ಸೋ ಸ್ವೀಟ್. ನೋಡಿ 2 ಪೇಜ್ ಲೆಟರ್ ನನಗೆ ಈಗಲೇ ಬರೆಯಕ್ಕೆ ಬರಲ್ಲಮ್ಮ. ಅದು ಇಂಗ್ಲಿಷ್ ಅಲ್ಲಿ. ವಾವ್ ಯಾರ್ ರಾಧಿಕಾ, ಸೋ ಸ್ವೀಟ್. ಮೇಡಮ್, ಇಟ್ ಬಿಲಾಂಗ್ಸ್ ಟು ಯು. 3 ಫಾರ್ ಲೆಟರ್ ಆಯ್ತು, 4 ಫಾರ್ ನೀವೇ ಹೇಳಿದ್ರಿ. ಕಾಲೇಜು, ಲೇಡಿ ಸ್ಕೂಲು. ಜನರಲಿ ನನ್ಗೆ ಒಂದು ಅಂದ್ರೆ ಹುಡುಗರಿಗೆ ಜನರಲಿ ಹೇಳ್ಬೇಕು, ಹುಡುಗಿರ್ ಸ್ಕೂಲ್ ಮುಂದೆ ಅಥವಾ ಕಾಲೇಜ್ ಮುಂದೆ ವೀಲಿ ಅಥವಾ ಜೋರಾಗಿ ಹೋಗೋದು, ಬೈಕ್ ಇಂಪ್ರೆಸ್ ಮಾಡಕ್ಕೆ. ಬಟ್ ಖಂಡಿತವಾಗ್ಲೂ ನಾವು ಇಂಪ್ರೆಸ್ ಆಗಲ್ಲ. That's the biggest tip I want to give the boys. ಇಷ್ಟು ಲೇಟ್ ಆಗಿ ಹೇಳ್ತಿರಲ್ಲ ನಮಗೆ. ಬಿಕಾಸ್ ಏನಾಗುತ್ತೆ, ಜಸ್ಟ್ ಶಬ್ದ ಬರುತ್ತೆ, ಯಾರಪ್ಪ ಅದು ಅಂತ ನಾವು ತಿರ್ಗೋ ಅಷ್ಟ್ರಲ್ಲಿ ಅವ್ರು ಹೋಗಿರ್ತಾರೆ. ನಾವ್ ಏನ್ ಮಾಡ್ಬೇಕು ಹೇಳ್ಬಿಡಿ ಸ್ವಲ್ಪ ಇಂಪ್ರೆಸ್ ಮಾಡಕ್ಕೆ. ಫ್ರೆಂಡ್ಸ್ ನ ಇಂಪ್ರೆಸ್ ಮಾಡ್ಬೇಕು. ಜನರಲಿ ಹುಡುಗಿರು ಫ್ರೆಂಡ್ಸ್ ಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ. ಅಂದ್ರೆ ಫ್ರೆಂಡ್ ಯಾಕೆ ಚೆನ್ನಾಗಿದ್ದಾನೆ ಅಂದ್ರೆ ಓ ಹೌದಾ ಅಂತ ವಿ ಟೇಕ್ ಎ ಸೆಕೆಂಡ್ ಲುಕ್. ಫ್ರೆಂಡೇ ಬಾದರ್ ಮಾಡಿಲ್ಲ ಅಂದ್ರೆ ನಮ್ಗೇನ್ ನೋಡೋದು. Powered by Quicker.com happiness partner Coca-Cola. 1 for sorrow, 2 for joy, 3 for letter, 4 for boy ಅಂತ ನಂಬದಂತ ರಾಧಿಕಾ ಪಂಡಿತ್ ಜೊತೆ ಮಾತುಕತೆಯಲ್ಲಿ ಇದ್ದೀನಿ. ಕ್ಲೂರಿ ಕಾನ್ವೆಂಟ್ ಅಲ್ಲಿ 10ನೇ ಕ್ಲಾಸ್ ವರೆಗೂ ಓದ್ತೀರಾ, ಅಲ್ಲಿಂದ ಕಾಲೇಜ್ ಶಿಫ್ಟ್ ಆಗ್ತೀರಿ. ಯಾವ ಕಾಲೇಜ್ ತಾ ಓದಿದ್ದು? ಮೌಂಟ್ ಕಾರ್ಮೆಲ್ ಅಲ್ಲಿ ಓದಿದ್ದು. ಮೌಂಟ್ ಕಾರ್ಮೆಲ್. ಲಾಸ್ಟ್ ಡೇ ಆಫ್ 10th ಸ್ಟ್ಯಾಂಡರ್ಡ್ ನಾಪ್ಕ ಇದೆಯಾ ನಿಮ್ಗೆ? ಆಟೋಗ್ರಾಫ್ಸ್, ಅದು ಟ್ರೆಡಿಷನ್. ಆಟೋಗ್ರಾಫ್ ಬುಕ್ಸ್ ಅಲ್ಲಿ ಎಲ್ಲರೂ ಆಟೋಗ್ರಾಫ್ ಎಲ್ಲ ಮಾಡೋದು. ಪ್ಲಸ್ ಒಂದು ಸಿಸ್ಟರ್ ಇದಾರೆ, ಹೇಳ್ಬಾರ್ದು. ಓ ಗಾಡ್, ನೋ ಡೋಂಟ್ ಶೋ ಇಟ್ ಟು ಸಿಸ್ಟರ್ ಪ್ಲೀಸ್. ಸಿಸ್ಟರ್ ರಾಧಿಕಾ ಅವರಿಗೆ 10ನೇ ಕ್ಲಾಸ್ ಅಲ್ಲಿ ಅವ್ರ ಸ್ಟೂಡೆಂಟ್ಸ್, ಅವ್ರ ಫ್ರೆಂಡ್ಸ್ ಎಲ್ಲ ಸೈನ್ ಮಾಡಿದಂತ ಆಟೋಗ್ರಾಫ್ ಮಾಡಿದಂತ ಟೀ ಶರ್ಟ್. years ago and it's all my friends, not me. All the best for your future. Have fun, enjoy life. ಕೆಲವು ಸೀಕ್ರೆಟ್ ಮೆಸೇಜ್ ಎಲ್ಲ ಇದೆ ಕಾಲರ್ ಮೇಲೆ, ಓದ್ಬೋದಾ? Sir, don't turn it around. ಸೆನ್ಸರ್ ಎಲ್ಲ ಇದೆ ಇದರಲ್ಲಿ. ಅವಾಗ ತಾನೇ ಕಲ್ತಿರೋ ಹೊಸ ವರ್ಡ್ ಅಲ್ವಾ, ಸೊ ಎಲ್ರು ಯೂಸ್ ಮಾಡ್ಬೇಕು ಅಂತ ಇದ್ವಿ. ಎಲ್ಲ ಯೂಸ್ ಮಾಡಿ. ಬಿ ಗುಡ್, ಮೇಕ್ ಗುಡ್. ರಾಧಿಕಾ ಅವ್ರೆ, ಯು ರಿಮೆಂಬರ್ ಆಲ್ ದೀಸ್ ಗರ್ಲ್ಸ್. ನೋಡಿ, ಇಲ್ಲೊಂದು ಹೆಸರು ಇದೆ, ಈ ಹುಡುಗಿ ಹೆಸರು ರಾಜೇಶ್ವರಿ. ಇಲ್ಲೊಬ್ರು ಇದಾರೆ ಬಿನ್ಸ್, ಇನ್ನೊಬ್ರು ನಿತ್ಯ ಅಂತ ನಿಮ್ ಫ್ರೆಂಡ್ ಇದಾರೆ, ಇನ್ನೊಬ್ರು ಪದ್ಮಿನಿ ಅಂತಿದ್ದಾರೆ. ಇವ್ರೆಲ್ಲ ನೆನಪಿದ್ಯಾ? ನೀವು ಆಮೇಲೆ ಯಾವ ತರ ಮೀಟ್ ಮಾಡಿದ್ರೆ ಇವ್ರನ್ನೆಲ್ಲ? ಇಲ್ಲ, ಈಗ ಯಾರು ಇದ್ರು? ಇಲ್ಲ, ಅನ್ಫಾರ್ಚುನೇಟ್ಲಿ ಈಗ ಏನಾಗಿದೆ ಅಂದ್ರೆ ಫೇಸ್ಬುಕ್ ಬಂದಿರೋದ್ರಿಂದ ವಿ ಆರ್ ಲೈಕ್ ಓ ಇವ್ರು ಹಿಂಗಿದ್ದಾರೆ, ಬಟ್ ವಿ ನೆವರ್ ಮೆಟ್ ಆರ್ ನಿಮ್ ಫ್ರೆಂಡ್ಸ್ ನಿಮ್ ಬಗ್ಗೆ ಏನು ಹೇಳಿದ್ದಾರೆ ಅವ್ರ ವಿಡಿಯೋ ನೋಡಿ. ನೀನ್ ಎಷ್ಟು ಬ್ಯೂಟಿಫುಲ್ ಆಗಿದ್ಯಾ ಗೊತ್ತಾ, ಉದ್ದ ಕೂದ್ಲು, ಬ್ಯೂಟಿಫುಲ್ ಫೀಚರ್ಸ್. I really miss you, Radhika. I miss all the talks we used to have in Coffee Day. We used to talk our heart out and talk about everything under the sun. ಅವಳು ತುಂಬಾ ಸೆನ್ಸಿಟಿವ್, ಏನ್ ಹೇಳಿದ್ರು ಪಟ್ ಅಂತ ಅಳ್ತಾಳೆ. I've seen you grow from 12th standard student to what you're today. I don't see any change. You're the same humble person I've known then. You've been a wonderful person in my life. You've been a big part of my life. I've known you for 14 years and you're one person who's still been the same. Absolutely simple, genuine, loving and caring. She should always come first and be her best. May you win many more beautiful black ladies. I love you with all my heart and you're one person I would take a bullet for. Take care of yourself and have fun. Love you. Wow. ನೀವ್ ಇಂಟ್ರೊಡ್ಯೂಸ್ ಮಾಡ್ತೀರಾ ಫ್ರೆಂಡ್ಸ್ ನ? ಇದು ಅಸಾರ್ಟೆಡ್ ಗ್ರೂಪ್. ದಿವ್ಯಾ ನನ್ನ ಜೊತೆ ಕಾಲೇಜ್ ಅಲ್ಲಿ ಓದಿದ್ದು, ಮೌಂಟ್ ಕಾರ್ಮೆಲ್ ಅಲ್ಲಿ, ಕ್ಲೂನಿ ಕಾನ್ವೆಂಟ್ ಅಲ್ಲಿ. ಶ್ರೀಜಾ ಅಂಡ್ ಪದ್ಮಿನಿ. ಅಂಡ್ ನನ್ಗೆ ತನ್ನು 12 years ಇಂದ ಗೊತ್ತು. ಯಾ, ಹಿ ಇಸ್ ಮೈ ಓಲ್ಡೆಸ್ಟ್ ಫ್ರೆಂಡ್. ಓ ಮೈ ಗಾಡ್, ಐ ಆಮ್ ಜಸ್ಟ್ ಸೋ ಹ್ಯಾಪಿ ಟು ಸಿ ಯು ಗೈಸ್. ನಾನು ದಿವ್ಯಾನ್ ಮೀಟ್ ಮಾಡ್ತಾ ಇರ್ತೀನಿ, ಶ್ರೀಜಾ once or twice, ಬಟ್ ಪದ್ಮಿನಿ ತೋ ಆಫ್ಟರ್ ಸೋ ಮೆನಿ ಇಯರ್ಸ್. ಪದ್ಮಿನಿ used to choreograph ನಮ್ ಡಾನ್ಸ್ ಇದು, ಅಂಡ್ ದಿವ್ಯನ್ ಜೊತೆ ನಾನು ಡಾನ್ಸ್ ಮಾಡ್ತಿದ್ದೆ ಕಾಲೇಜ್ ಅಲ್ಲಿ. ಸೊ ವಿ ವರ್ ಇನ್ ದ ಸೇಮ್ ಡಾನ್ಸ್ ಟ್ರೂಪ್. ಅಂಡ್ ಶ್ರೀಜಾ, ಶಿ ವಾಸ್ ಅ ಮದರ್. I was a crybaby in school. Sorry. She is the bold one in school. Right. So ನನಗೆ ಪ್ರೊಟೆಕ್ಟ್ ಮಾಡೋದು ಅಥವಾ ಯಾರಾದ್ರೂ ಇದ್ ಮಾಡಿದ್ರೆ ಜಗಳ ಮಾಡೋದು ಎಲ್ಲ ಇವಳೆ. ಅಂಡ್ ತನು ಇಸ್ ಫ್ರಮ್ ಬಾಂಬೆ. ಅವ್ನ್ ಬಾಂಬೆಯಿಂದ ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲಿಂದಾನು ನನ್ ಪರಿಚಯ. ಸೊ ಬೆಂಗಳೂರಲ್ಲಿ ನನ್ನನ್ ಬಿಟ್ಟು ಅವ್ನ್ ಯಾರು ಗೊತ್ತಿರ್ಲಿಲ್ಲ, ನಮ್ ಫ್ಯಾಮಿಲಿನ ಬಿಟ್ಟು. ಓಕೆ, She was my first friend. ಏನೋ ಪಾಕೆಟ್ ಅಲ್ಲಿ ಇಟ್ಕೊಂಡಿಲ್ಲ, ಏನು ತೆಗೆದು ತೋರಿಸ್ಬಿಡಿ. ರಾಧಿಕಾ ಕೊಡಕ್ಕೆ ಏನೋ ತಂದಿದ್ರ ಅನ್ಸುತ್ತೆ.
ಏನ್ ಸರ್ ಇದು? You don't need it, but everybody knows the story behind. ಟರ್ಮರಿಕ್ ಆಯುರ್ವೇದಿಕ್ ಕ್ರೀಮ್ ಏನ್ ಸರ್ ಇದು? So, do you want to tell? ಇಲ್ಲ ಆಕ್ಚುಲಿ ನಾನು ಕಪ್ಪಾಗಿದ್ದೆ ಸ್ಕೂಲಲ್ಲಿ. ಸೊ ನಾನು ಬೆಳ್ಳಗಾಗ್ಬೇಕು ಅಂತ ತುಂಬಾ ಕ್ರೀಮು ಅದು ಇದು ಎಲ್ಲ ಹಚ್ಕೋತಾ ಇದ್ದೆ. ಅಪ್ಪ ಏನೋ ಒಂದು ಐಡಿಯಾ ಕೊಟ್ರು, ವಿಕೋ ಟರ್ಮರಿಕ್ ಅಂತ ಒಂದು ಏನೋ ಕ್ರೀಮ್ ಇದೆ, ಅದ್ ಹಚ್ಕೋ ಬೆಳ್ಳಗಾಗ್ಬಿಡ್ತೀಯ ಅಂತ. ಅದು ಯಾಕೆ ಹೇಳಿದ್ರು ಗೊತ್ತಿಲ್ಲ, ರಿಲಿಜಿಯಸ್ಲಿ ಪ್ರತಿ ದಿನ ನಾನು ವಿಕೋ ಟರ್ಮರಿಕ್ ಹಚ್ಕೋತಾ ಇದ್ದೆ. ಸೋ ನೈಸ್. ವಾಟ್ ಆರ್ ಯುವರ್ ಮೆಮರೀಸ್? ನಿಮ್ಗೆ ಏನೇನು ನೆನಪುಗಳಿದೆ ರಾಧಿಕಾ ಬಗ್ಗೆ? ರಾಧಿಕಾ ಬಗ್ಗೆ ಫಸ್ಟ್ ಥಿಂಗ್ ಹಿಂಗ್ ಅಂದ್ರೆ ಸಾಕು, ಅಳ್ತಾಳೆ. ಹಿಂಗಂದ್ರೆ 1 2 3 1 2 3 No, what? ಇಲ್ಲ, ಈಗ she's grown. She's almost there. Yeah, she's almost there. ಬಂದೇ ಬಿತ್ತು ಹೇಳಿ. ಸ್ಕೂಲ್ ಇಂದ ದಟ್ಸ್ ದಿ ಓನ್ಲಿ ಮೇನ್ ಥಿಂಗ್ ಅಬೌಟ್ ರಾಧಿಕಾ ಏನಂದ್ರೆ ಅವಳು ತುಂಬಾ ಸೆನ್ಸಿಟಿವ್. 5th ಸ್ಟ್ಯಾಂಡರ್ಡ್ ಅಲ್ಲಿ ಚಿಲ್ಡ್ರನ್ಸ್ ಡೇ ದಿನ ಕಲರ್ ಡ್ರೆಸ್ ಹಾಕೋಬಹುದಾಗಿತ್ತು. ಅವಾಗ 5th ಸ್ಟ್ಯಾಂಡರ್ಡ್ ಒಂದಿನ ಗ್ರೀನ್ ಕಲರ್ ಏನೋ ಡ್ರೆಸ್ ಹಾಕೊಂಡ್ ಬಂದಿದ್ಲು. ನನ್ ಕೇಳಿದ್ರು ಹಾಯ್ ಹೌಸ್ ಮೈ ಡ್ರೆಸ್ ಅಂತ. ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ನಾನು ಹೇಳ್ದೆ ಚೆನ್ನಾಗಿಲ್ಲ, ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನಾಗ್ಬಿಟ್ಟೆ. ಅದಾದ್ಮೇಲೆ ಅಳೋದು ಅದೆಲ್ಲ ಪ್ರೋಗ್ರಾಮ್ ನಡೆದಿದೆ, ನನ್ಗೆ ಯಾವ್ದು ಗೊತ್ತಾಗ್ಲಿಲ್ಲ. ಅದು ವಿ ಫಾರ್ಗಾಟ್ ಅಬೌಟ್ ಇಟ್. ಆಮೇಲೆ ವೆರಿ ರೀಸೆಂಟ್ಲಿ ಅಂದ್ರೆ ಒಂದು 5-6 ಇಯರ್ಸ್ ಹಿಂದೆ ಬರ್ಡೇ ದಿನ ಅವ್ರ ಮನೆಗೆ ಸಿಕ್ಕಿದ್ವಿ, ಏನೋ ಮಾತಾಡ್ತಾ ಇದ್ವಿ. ಅಂಡ್ ಅವ್ಳು ಹೇಳಿದ್ರು ನನ್ಗೆ 5th ಸ್ಟ್ಯಾಂಡರ್ಡ್ ಅಲ್ಲಿ ನೀನ್ ಹಿಂಗ್ ಹೇಳಿದೆ. ನನಗೆ ಫುಲ್ ಶಾಕ್. ಹೌ ಡು ಯು ರಿಮೆಂಬರ್ ಟಿಲ್ ನೌ? ಶಿ ಇಸ್ ವೆರಿ ಸೆನ್ಸಿಟಿವ್ ದಟ್ ವೇ. ಸಿಂಪಲ್ ಥಿಂಗ್ ಆಫ್ I don't like the color of your dress, ಸಾಕು. She can. I've improved, yeah. ಹೌದು. What is this gold you're wearing, yeah? Really? Who wears gold? My second family was, Radhika and my other friends. Sorry. We had a separate team, Dil Se Gang ಅಂತ ಇತ್ತು. ದಿಲ್ ಸೆ ಗ್ಯಾಂಗ್. ನಾವು Dil Se. ಡಾನ್ಸ್ ಮಾಡಿರೋ ಅಂತ ಸಾಂಗ್ ದಿಲ್ ಸೆ ತುಂಬಾ ಪ್ರೈಸಸ್ ಗೆದ್ವಿ. So we used to represent Mount Carmel College in all other colleges. ಡಾನ್ಸ್ ಅಲ್ಲ? Dance ಅಲ್ಲಿ. ಓಕೆ. You want us to represent for? ಪ್ಲೀಸ್ ಕಮ್ ಆನ್. ನಾನು ಕೇಳಕ್ ಮುಂಚೆ ನೀವೇ ಹೇಳ್ಬಿಟ್ರೆ ಆಯ್ತು. ಅವರೇ ಲೀಡ್ ಕೊಟ್ಟಿದ್ದಾರೆ. ನಾನು ಕೇಳಕ್ ಮುಂಚೆ She's a very good you want us to dancer. represent us on the set No, ಅಂದ್ರು. I didn't say that. I didn't say that. Okay, any other memory about Radhika? Yeah, Radhika, she had her favorite line in college was, I'm feeling very lost. If she was very lost. I think she invented that line, Once I think we had a program, props alla itkondo, dance ಆಡ್ಬೇಕಿತ್ತು. All of us were carrying sticks and pots. Radhika matra ಮುಂದೆ ಅವಳ ಬ್ಯಾಗ್ ಅನ್ನ ಎತ್ಕೊಂಡು she was walking happily. Siham got really upset. So we said, Radhika, how come you're not holding anything? She turned around, she said, I'm feeling very lost. And she started walking. And we were like, what? ನನ್ಗೆ ಕಾಲೇಜಲ್ಲಿ ಡಿಡಿ ಅಂತ ಕರಿತಾ ಇದ್ರು. ದಟ್ಸ್ ಡೆಲಿಕೇಟ್ ಡಾರ್ಲಿಂಗ್. Delicate darling. ಹೌದು, ಬಿಕಾಸ್ ನಾನು ಚಿಕ್ಕವಳಿದಾಗ ಜಾಸ್ತಿ ಏಟೆಲ್ಲ ಮಾಡ್ಕೊಂಡಿಲ್ಲ. ಸೊ ನನ್ಗೆ ಏಟೆಲ್ಲ ಮಾಡ್ಕೊಂಡಿರೋ ಅಭ್ಯಾಸ ಇಲ್ಲ. ಸೊ ಏನಾದ್ರು ಒಂದ್ ಕಟ್ಟಾದ್ರೆ ಏನಾದ್ರು ಆದ್ರೆ I used to be like, oh God, ನನ್ಗೆ ಏಟಾಯ್ತು, I need rest ಅಂತ. Whenever I meet her, I'd say, so Radhika, how's your shooting going? She was like, Divya, you know what happened? I broke a nail. See? ಅಂತ ಹೇಳ್ತಾ ಇದ್ಲು. It was in the beginning of her career. ಓಕೆ, ನಿಮ್ಮ ಫ್ರೆಂಡ್ಶಿಪ್ ಡೇ ಎಲ್ಲ ನೆನಪಿದ್ಯಾ ಕಾಲೇಜಲ್ಲಿ? ಯಾ. ಹೇಗೆ ನಡೀತಾ ಇತ್ತದು ಇವ್ರ ಜೊತೆ? ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಅಂದ್ರೆ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ನಾವು ಮಾಡ್ತಿದ್ವಿ. ಅದೇ ಒಂದು. ಅಂಡ್ ಯಾರ ಕೈಯಲ್ಲಿ ಜಾಸ್ತಿ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಇರುತ್ತೆ ಅಂತ. ಇನ್ಫ್ಯಾಕ್ಟ್ ಸಿಸ್ಟರ್ ಯೂನಿಫಾರ್ಮ್ ಮೇಲೆ ಅಲೌ ಮಾಡಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ಸ್, ಬಟ್ ನಾವು ಚುಪ್ಕೆಸೆ ಮಾಡ್ತಿದ್ವಿ. ಅವತ್ತಿನ ದಿನ ಸ್ವೆಟರ್ ಹಾಕೊಂಡು ಫುಲ್ ಕೈ ಕವರ್ ಮಾಡ್ಕೊಂಡು ಒಳಗಡೆ ಫುಲ್ ಇಲ್ವರೆಗೂ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಂತಾ ಇದ್ವಿ. ಓಕೆ, ಲೆಟ್ಸ್ ಸೆಲೆಬ್ರೇಟ್ ಯುವರ್ ಫ್ರೆಂಡ್ಶಿಪ್. Thank you for being my friend. And I'm feeling lost. Anyway, friends, ಎಲ್ಲರೂ ಮೀಟ್ ಆಗಿದ್ರಿ, ಎಲ್ಲರೂ ಡ್ಯಾನ್ಸರ್ಸ್ ಬೇರೆ. I am feeling very lost. Over to you. Music. So nice. Thank you all. Thank you very much. ಬನ್ನಿ ಕೂತ್ಕೊಳ್ಳಿ. ನನ್ನ ಜೊತೆ ಮಾತುಕತೆಯಲ್ಲಿದ್ದಾರೆ ಮಿಸ್ ರಾಧಿಕಾ ಪಂಡತ್.
ಓಕೆ, ಈ ಸಾಫ್ಟ್ ಕ್ವೈಟ್ ಸೆನ್ಸಿಟಿವ್ ಪಕ್ಕದ ಮನೆ ಹುಡುಗಿ ದಿಢೀರಂತ ಒಂದಿನ ಟಿವಿ ಸ್ಟಾರ್ ಆಗ್ತಾರೆ, ಅದು ಹೇಗಾಯ್ತು? ನಾನು ಕಾಲೇಜಲ್ಲಿ ಇದ್ದಾಗ ನಾನು ಡಾನ್ಸ್ ಎಲ್ಲ ಮಾಡ್ತಿದ್ವಿ. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು, ಯಾಕೆ ನೀನು ಸೀರಿಯಲ್ ಮಾಡಬಾರ್ದು, ಆಕ್ಟಿಂಗ್ ಮಾಡಬಾರ್ದು. ಸೊ ಯೂಶಲಿ ಆ ಫೇಸ್ ಇರುತ್ತಲ್ಲ ರಮೇಶ್ ಸರ್, ಯು ವಾಂಟ್ ಟು ಟ್ರೈ, ಓಕೆ ನೋಡೋಣ ಬಂಕ್ ಮಾಡಕ್ ಸಿಗತ್ತೆ ಅಂತ, ಆ ತರದ್ದು ಒಂದು ಫೇಸ್. ಬಟ್ ಚಿಕ್ಕ ವಯಸ್ಸಲ್ಲಿ ನಿಮಗೆ ದೂರದರ್ಶನದಿಂದ ಒಂದು ಕರೆ ಬಂದಿತ್ತಂತೆ, ಅದೇ ತರ ಟಿವಿ ಸೀರಿಯಲ್ ನೀವು ಮಾಡಲ್ಲ ಅಂತ ಹೇಳಿದ್ರಂತೆ, ಕರೆಕ್ಟಾ ಸರ್? ಕರೆಕ್ಟ್. ಕೊಂಕಣಿ ಸೀರಿಯಲ್ ಒಂದು ಆಯ್ತು. ಹೇಗೂ ಕೊಂಕಣಿ ಲ್ಯಾಂಗ್ವೇಜ್ ಈಸಿ, ಎಲ್ಲ ಗೊತ್ತಿರೋರೇನೆ ಯಾವ್ದಾದ್ರು ಒಂದು ಚಿಕ್ಕ ರೋಲ್ ಮಾಡೆ, ಯು ವಿಲ್ ಗೆಟ್ ಎನ್ ಎಕ್ಸ್ಪೀರಿಯನ್ಸ್. ಒಂದು ಕ್ಯಾಮರಾ ಮುಂದೆ ನೀನ್ ಹೇಗಿರಬಹುದು ಅನ್ನೋದು ಒಂದು ನಿನ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ. ಓಕೆ, ಅಯ್ಯೋ ಇಲ್ಲ ಬೇಡ ಬೇಡ ನನಗೆ ಕ್ಯಾಮ್ರಾ ಮುಂದೆ ಎಲ್ಲ ಬೇಡ ಬೇಡ ಅಂತ ಹೇಳಿ ಇದ್ ಮಾಡ್ಬಿಟ್ಲು. ನಾನು ಸುಮಾರು ಕನ್ವಿನ್ಸ್ ಮಾಡಿದೆ, ಬಟ್ ಅವಳು ಇಲ್ಲ ಮಾಡಲ್ಲ ಅನ್ಬಿಟ್ಲು. ಹಾವು ಸಂಗಿಲ್ಲ ಆಯ್ಕ ಅಂತ ಸೀರಿಯಲ್ ಅದು. ಸೊ ಆಗ ಬೇಡ ಅಂದಿದ್ರು, ಈಗ ಕನ್ನಡ ಚಿತ್ರರಂಗದ ಫೇಸ್ ಆಗಿದ್ದೀರಿ ನೀವು ಆಸ್ ಅ ಹೀರೋಯಿನ್. ಸೋ ಸ್ವೀಟ್. ಈ ಬೆಳವಣಿಗೆ ಟಿವಿಯಲ್ಲಿ ಶುರು ಆಗುತ್ತೆ, ನೀವು ಅಶೋಕ್ ಅವ್ರನ್ನ ಮೀಟ್ ಮಾಡ್ತೀರಾ, ನಂದಗೋಕುಲ ಶುರು ಆಗುತ್ತೆ. ನಂದಗೋಕುಲ ನನ್ಗೆ ಆಕ್ಚುಲಿ ತುಂಬಾ ಹತ್ರ, ಯಾಕೆಂದ್ರೆ ನನ್ಗೆ ಟೀಮ್ ತುಂಬಾ ಇಷ್ಟ ಆಯ್ತು. ಪಪ್ಪ ಹೇಳ್ತಿದ್ರು ಪ್ರತಿ ವರ್ಷ ನನ್ ಬರ್ತ್ಡೇಗೆ ಸಿಗ್ತಾರೆ ಅಂತ. ವಿ ಬಿಕೇಮ್ ಲೈಕ್ ಅ ಫ್ಯಾಮಿಲಿ ಅಂಡ್ ನನ್ಗೆ ಆ ಅಟ್ಮಾಸ್ಫಿಯರ್ ತುಂಬಾ ಇಷ್ಟ ಆಯ್ತು. ಅಂಡ್ ಇಫ್ ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ಅಶೋಕ್ ಸರ್ ಮತ್ತೆ ರೇಖಾ ಮ್ಯಾಮ್, ಬಹುಶಃ ಅವ್ರ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ, ಅದಕ್ಕೆ ಐ ಸ್ಟುಡ್ ಫಾರ್ ಸೋ ಲಾಂಗ್, ಐ ಸರ್ವೈವ್ಡ್ ಆ ಸೀರಿಯಲ್ ಅಲ್ಲಿ. ಇಟ್ ವಾಸ್ ಲೈಕ್ ಅನ್ ಇನ್ಸ್ಟಿಟ್ಯೂಷನ್ ಅದು. ರೈಟ್, ನಂದಗೋಕುಲ ಯಾರೊಬ್ರು ಬಂದಿದ್ದಾರೆ, ಸ್ವಾಗತಿಸಿ. ವೆಲ್ಕಮ್. ಅಶೋಕ್ ಕಶ್ಯಪ್ ಅವರ ಶ್ರೀಮತಿ ರೇಖಾ ರಾಣಿ ಅವರು. ತುಂಬಾ ವರ್ಷಗಳ ನಂತರ ನಾನು ಮೀಟ್ ಮಾಡ್ತೀನಿ ರೇಖಾ ಮ್ಯಾಮ್. ಅವ್ರು ನಮ್ ಡೈಲಾಗ್ಸ್ ಬರೀತಾ ಇದ್ರು ನಮ್ ಸೀರಿಯಲ್ಗೋಸ್ಕರ. ಪ್ರೊಡ್ಯೂಸರ್ ಕೂಡ ಆಗಿದ್ದೆ, ಪ್ರೊಡ್ಯೂಸರ್ ಆಗಿದ್ರು. ಓಕೆ, ಸೊ ಫಸ್ಟ್ ಟೈಮ್ ರಾಧಿಕಾನ ಮೀಟ್ ಮಾಡಿದ್ದು, ಕಾಸ್ಟ್ ಮಾಡಿದ್ದು? ಬಾರಿ ಸಿಂಪಲ್ ಆಗಿ ಸರಳವಾದ ಒಂದು ಹುಡುಗಿ ನಮ್ಮ ಮನೆಗೆ ಬಂತು. ಅವ್ರ ತಂದೆ ಕೃಷ್ಣ ಪ್ರಸಾದ್ ಅವ್ರು ನನಗೆ ಪರಿಚಯ ಇದ್ರು. ಸೊ ಬಂದಾಗ ನಾವೊಂದು ತುಂಬಾ ಮನೆ ಹುಡುಗಿ ತರ ಒಂದು ಹುಡುಗಿ ಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಆತರ ಒಂದು ಹುಡುಗಿ ಹುಡುಕ್ತಾ ಇದ್ದಾಗ ಕಣ್ಣೆದುರುಗಡೆ ತಾನೇ ತನ್ನಗೆ ನಮ್ಗೆ ಅದೃಷ್ಟವಶಾತ್ ಸಿಕ್ಕ ಹುಡುಗಿ. ಈ ಹುಡುಗಿ ಸುಂದರವಾಗಿದ್ದಾಳೆ ಅಂತ ನಿಮಗನ್ಸುತ್ತಾ? ಇದು ಗಿರಿ ಕೋತಿ. ಇದು ಪ್ರಾಣಿನೇ ನಾನು. ಇದು ಗಿರಿ, ಅದೇ ಇವನು ಗಿರಿ. ಆಕ್ಚುಲಿ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದ ಅವ್ನು ಸೀರಿಯಲ್ ಅಲ್ಲಿ. ಹೌದು, ನಮ್ ಪಪ್ಪನ ಹತ್ರ, ಅಂಕಲ್ ನಾನ್ ಮದ್ವೆ ಮಾಡ್ಕೋತೀನಿ ನಿಮ್ಮ ಮಗಳನ್ನ ಜೋಪಾನವಾಗಿ, ಏನದು ಜತನದಿಂದ ಕಾಪಾಡಿ ಅಂತ ಹೇಳ್ತಿದ್ದ. ಬಟ್ ಈಗ ಮದ್ವೆ ಆಗಿ ನಾನು ಮೋಸ ಮಾಡ್ಬಿಟ್ಟ. ಗಿರಿ ಮಧ್ಯೆ ನಿಮ್ಗೆ ಏನೋ ಸ್ಟೋರಿ ಇದ್ರೆ ಹೇಳ್ಬೋದು, ಒಂದ್ ಕತೆ ಅವ್ರು ಹೇಳಿದಾರೆ. ನಿಲ್ಸಲ್ಲ. ಆಗ್ತಿದ್ಯಾ? ಅದೇನಂದ್ರೆ ವಾಟ್ ಅ ಕೋಇನ್ಸಿಡೆನ್ಸ್ ಅಂತ ಇತ್ತು. ಅವಳು ನನ್ನ ಕನ್ನಡ ವರ್ಡ್ ಗೊತ್ತು ಅಂತ ಹೇಳು ಅಂದ್ರೆ ತಾತಕಾಳಿಯ. ಕನ್ನಡ ಅವಳದು ಹೇಗೆ ಇರ್ಬೋದು, ಬಟ್ ಒಂದ್ ಖುಷಿ ಏನಂದ್ರೆ ಟುಡೇ ಅವಳು ಕನ್ನಡ ಮೂವೀಸ್ ನ ಅವಳೇ ಡಬ್ ಮಾಡ್ತಾ ಇದ್ದಾಳೆ. ವೆರಿ ಪ್ರೌಡ್ ಆಫ್ ಹರ್. ವಿ ಆರ್ ವೆರಿ 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 ಪ್ರೌಡ್ ಆಫ್ ಹರ್. ಶಿ ಡಿಸರ್ವ್ ಮೋರ್ ಬ್ಲ್ಯಾಕ್ ಲೇಡೀಸ್. ನಾವು ಶೂಟಿಂಗ್ಗೆ 6 ಗಂಟೆಗೆ ಹೋದ್ರೆ ಬೆಳಗಿನ ಜಾವ, ಇನ್ನು ಸೂರ್ಯನ ಎದ್ದಿರಲ್ಲ. ಇವಳು 5:15 ಬಂದು ಎಬ್ಬರಿಸ್ತಾಳ ಸೂರ್ಯನ. 5:15 ವಿತ್ ಮೇಕಪ್. ಹೇ ಅಂದ್ರೆ ಹಾಯ್ ನಾನ್ ರೆಡಿ ಗೊತ್ತಾ ಅನ್ನೋ. ಓವರ್ ಸಿನ್ಸಿಯರ್ ಆಕ್ಟಿಂಗು ಈ ಟೈಮಿಂಗ್ ಅಲ್ಲಿ ಮಾಡೋಳು. ಈ ಟೈಮಿಂಗ್ ನೀವು ಆಕ್ಷನ್ ಹೇಳಿ, ನಾನು ಡೈಲಾಗ್ ಹೇಳ್ತೀನಿ, ಕಟ್ ಹೇಳಿ. ಓಕೆ, ರೆಡಿ, ಆಕ್ಷನ್. ಅಮ್ಮಯ್ ನಾನು ನಿನ್ ತುಂಬಾ ಮಿಸ್ ಮಾಡ್ಕೋತೀನಿ ಅಮ್ಮಯ್. ಅಮ್ಮಯ್ ಪ್ಲೀಸ್ ಬಾ ಅಮ್ಮಯ್. ಕರೆಕ್ಟ್. ಆಕ್ಷನ್. ಅಮ್ಮಯ್ ಪ್ಲೀಸ್ ಎಲ್ಲಿದ್ಯಾ, ಪ್ಲೀಸ್ ಬಾ ಅಮ್ಮಯ್. ಕರೆಕ್ಟ್. ಏಯ್ ಇಮಿಟೇಟ್ ಮಾಡ್ತೀಯಾ? ಅಷ್ಟು. ಒಂದಂತೂ ಈ ಮಗು ಬಗ್ಗೆ ಹೇಳಲೇಬೇಕಾಗಿರೋದು, ಎಷ್ಟೆಷ್ಟೋ ಫೇಮ್, ಎಷ್ಟೆಷ್ಟೋ ಜನರ ತಲೆನಂತ ಖಂಡಿತ ತಿರ್ಗ್ಸಿದೆ. ನನಗೆ ತುಂಬಾ ದೊಡ್ಡ ಪ್ರಶ್ನೆ ಅಂದ್ರೆ ರಾಧಿ, ಅದೇ ಸಿಂಪ್ಲಿಸಿಟಿ, ಅದೇ ಮುಗ್ಧತೆ, ಅದೇ ಪ್ರೀತಿ, ಒಂಥರ ಪರಿಶುದ್ಧವಾದ ಸೋಲ್ ಅಂತ ಹೇಳ್ತಾರಲ್ಲ. ಶಿ ಈಸ್ ಅ ಪ್ಯೂರೆಸ್ಟ್ ಆಫ್ ಅ ವುಮೆನ್. ಶಿ ಈಸ್ ಅ ಜೆಮ್ ಆಫ್ ಅ ಗರ್ಲ್. ಏನ್ ಮಾಡೋಳಿಕೆ ಅಂದ್ರೆ ಏನಾದ್ರು ಹೇಳ್ಬೇಕಲ್ಲ, ಏನ್ ಹೇಳಕ್ಕೂ ಗೊತ್ತಾಗ್ತಿರ್ಲಿಲ್ಲ. ಹೇ ಲಿಸಿನ್ 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 ನಾನು. ಹಾ ಹೇಳು. ಏನ್ ಗೊತ್ತಾ, ಇವಾಗ ಪ್ಲಾನ್ ಮಾಡೋಣ ಚೆನ್ನಾಗಿ. ಓಕೆ, ಗೋವಾಗ ಹೋಗೋಣ. ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಪ್ಲಾನಿಂಗ್ ಚೆನ್ನಾಗಿ ಮಾಡೋಣ. ಹೋಗಲ್ಲ ಅಂತಂದ್ಮೇಲೆ ಪ್ಲಾನಿಂಗ್ ಯಾಕೆ ಮಾಡ್ತೀಯ? ಐ ಲವ್ ಪ್ಲಾನಿಂಗ್ಸ್ ಗೊತ್ತಾ. ಇನ್ನೊಂದೇನು ಅಂತಂದ್ರೆ, ಈಕೆಗಿಂತ ಈಕೆ ಜೊತೆ ಹುಟ್ಟಿದಂತ ಈಕೆಯ ಕೇಶ, ಕೂದ್ಲು ಮಗು ತರ ಸಾಕ್ತಾ ಇದ್ಲ.
ಕೇಶ ರಾಶಿ. ಜಡೆ ಹಾಕಿದ್ರೆ ಕರಿ ನಾಗರ ಕನ್ಯೆ ಇದ್ದಂಗೆ ಇರೋದು ಅದು. ಫಸ್ಟ್ ಟೈಮ್ ನಾನು ಅವಳನ್ನ ನಂದಗೋಕುಲ ಸೆಟ್ ಅಲ್ಲೇ ಮೀಟ್ ಮಾಡಿದ್ದು. ಶಿ ಸೆಡ್ ನಾನು ನಿಮ್ ಸೀರಿಯಲ್ ನೋಡ್ತೀನಿ, ಐ ಆಮ್ ಯೋರ್ ಫ್ಯಾನ್, ತುಂಬಾ ಇಷ್ಟ ನನಗೆ ನೀವು ಅಂತ ಹೇಳಿದ್ಲು. ನವ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಐ ಆಮ್ ರಾಧೀಸ್ ಫ್ಯಾನ್. ಈಗ ನಾವೆಲ್ಲ ಮಾತಾಡ್ತಿದ್ರೆ ಕೃಷ್ಣ ಪ್ರಸಾದ್ ಅವರು ಆಳ್ತಾ ಇದ್ದಾರೆ. ನಾನು ಋಣ ತೀರ್ಸಕ್ ಇಲ್ಲಿಗೆ ಬಂದಿದ್ದೀನಿ. ರಾಧಿಕಾ ಪಂಡಿತ್ಗೆ ಒಂದು ಹಳೆ ಋಣ ಸಂದಾಯ ಮಾಡಬೇಕಾಗಿದೆ. ಯಾವುದೇ ಸೀರಿಯಲ್ ಪ್ರೊಡ್ಯೂಸರ್ ಆಗಲಿ ಅವ್ರು ದುಡ್ಡು ಹಾಕ್ತಾರೆ, ಶ್ರಮ ಹಾಕ್ತಾರೆ, ಟ್ಯಾಲೆಂಟ್ ಹಾಕ್ತಾರೆ ಮತ್ತು ಲೈಫ್ನ ಇಡ್ತೀವಿ. ಯಾವುದೇ ಆರ್ಟಿಸ್ಟ್ ಮಧ್ಯೆ ಕೈ ಕೊಟ್ಟು ಹೋದ್ರೆ ನಾವು ಮಣ್ಪಾಲು. ತುಂಬಾ ಜನ ಆರ್ಟಿಸ್ಟ್ಗಳಿಗೆ ಅದು ಗೊತ್ತಿಲ್ಲ, ಅರ್ಧದಲ್ಲೇ ಬಿಟ್ಟು ಹೊಟ್ಟೋಗ್ತಾರೆ. ನಾನು ಧಾರಾವಾಹಿ ಮಾಡ್ಬೇಕಾದ್ರೆ ಇವಳಿಗೆ ಸಿನಿಮಾ ಆಫರ್ಸ್ ಬಂತು, ತುಂಬಾ ಒಳ್ಳೊಳ್ಳೆ ಆಫರ್ಸ್ ಬಂತು, ಆದ್ರೆ ಈಕೆ ಹೋಗ್ಲಿಲ್ಲ. ಇದ್ರ ಜೊತೆಗೆ ಅಶೋಕ್ ಕಶ್ಯಪ್ ಅವ್ರಿಗೆ ಬ್ಲಡ್ ಕ್ಯಾನ್ಸರ್, ಯುಕೆಮಿಯಾ ಇದೆ ಅಂತ ಗೊತ್ತಾಯ್ತು. ಆದ್ರೂ ಕಡೆಯ ದಿನದವರೆಗೂ, ಕಡೆಯ ಕ್ಷಣದವರೆಗೂ, ನಾವು ಸೀರಿಯಲ್ ಮುಗಿಸೋವರೆಗೂ ಈಕೆ ನಮ್ಮ ಜೊತೆ ಇದ್ದಿದ್ರಿಂದ ನಾನು ಸೀರಿಯಲ್ಗೆ ಹಾಕಿದ ದುಡ್ಡು ವಾಪಸ್ ಬಂದು ನನ್ನ ಹೆಚ್ಚಿನ ಲಾಭ ಮಾಡಿ ಆ ಹಣದಿಂದ ನಾನು ಅಶೋಕ್ ಕಶ್ಯಪ್ನ ಉಳಿಸ್ಕೊಳಕ್ ಸಾಧ್ಯ ಆಯ್ತು. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದ್ರೆ ಒಂದು ಆರ್ಟಿಸ್ಟ್ ಮನೆ ಹಾಳು ಮಾಡ್ತಾರೆ ಮತ್ತು ಉದ್ಧಾರ ಮಾಡ್ತಾರೆ. ನಿನ್ನಂತ ಆರ್ಟಿಸ್ಟ್ಗಳು ನಮ್ಗೆ ಬೇಕು ಕರ್ನಾಟಕಕ್ಕೆ. ಪ್ರತಿದಿನ ನಾನು ಎದ್ದ ತಕ್ಷಣ ನಿನ್ನ ನೆನೆಸ್ಕೊಡ್ತೀನಿ. ಯಾಕಂದ್ರೆ ನೀನು ಮಧ್ಯದಲ್ಲಿ ಕೈ ಕೊಟ್ಟು ಹೋಗಿದ್ದಿದ್ರೆ ನಾನು ನಿಜವಲ್ಲೂ ಅಶೋಕ್ನ ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲ. ಇವಳು ಹೇಳಿದ್ಲು, ಸರ್ ನೀವೆಷ್ಟು ದಿನ ಶೂಟಿಂಗ್ ಮಾಡ್ತಿರೋ ಮಾಡಿ, ನಾನಿದ್ದೀನಿ, ನಾನು ಯಾವತ್ತೂ ಬಿಟ್ಟು ಹೋಗಲ್ಲ. ಆ ಒಂದು ಧೈರ್ಯದ ಮೇಲೆ ಕತೆ ಎಲ್ಲೆಲ್ಲೋ ಹೋಯ್ತು, ಆದ್ರೂ ಪ್ರತಿದಿನ ಬರೋಳು, ಆಕ್ಟ್ ಮಾಡೋಳು. ರಾಧಿಕಾ ಅವ್ರೆ, ನೀವ್ ಹೇಳಿ ಅಶೋಕ್ ಕಶ್ಯಪ್ ಬಗ್ಗೆ, ಮೇಡಮ್ ಬಗ್ಗೆ. ರಮೇಶ್ ಸರ್, ನಾನು ಹೇಳ್ದಾಗೆ ಇಟ್ ವಾಸ್ ಅನ್ ಇನ್ಸ್ಟಿಟ್ಯೂಷನ್. ನನ್ಗೆ ಆ ಸೀರಿಯಲ್ ಇಂದ ಹೆಸರು ಸಿಕ್ತು, ಆಕ್ಟಿಂಗ್ ಕಲಿಯೋದು ಹೇಗೆ ಅಂತ ಸಿಕ್ತು. ಐ ಆಮ್ ರಿಯಲಿ ಪ್ರೌಡ್. ನಾನು ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ಹೇಳ್ತೀನಿ, ಅಶೋಕ್ ಕಶ್ಯಪ್ ಮತ್ತೆ ರೇಖಾ ರಾಣಿ ಅವ್ರು ನನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ. ಸೊ ನನ್ಗೆ ರಾಧಿಕಾ ಪಂಡಿತ್ ಅಂತ ಆ ಸೀರಿಯಲ್ ಇಂದ ನನ್ಗೆ ಹೆಸರು ಸಿಕ್ತು, ಇಂಥ ಒಳ್ಳೆ ಫ್ಯಾಮಿಲಿ ಸಿಕ್ತು ನನ್ಗೆ. ಸೊ ಇವತ್ತು ಇಟ್ಸ್ ಬಿಕಾಸ್ ಆಫ್ ದ್ಯಾಟ್. ಐ ಬಿಲೀವ್ ನಿಮ್ದೆಲ್ಲ ಒಂದು ಟೀಮ್ ಸಾಂಗ್ ಇದೆಯಂತೆ, ಜೊತೆ ಹಾಡ್ತಿರಂತೆ ಅಂತ ನಮ್ಗೆ ಗೊತ್ತಾಗಿದೆ. ಯಾವ್ದು ಹಾಡು? ಅದೇ ಈ ಹಾಡಕ್ ಮುಂಚೆ ನಾನು ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಅವ್ರನ್ನ, ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತೀನಿ, KP ನ. ಅವರು ಇವಳ ಪೇರೆಂಟ್ಸ್ ಆಗಿಲ್ದೇ ಇದ್ರೆ ಬಹುಶಃ ರಾಧಿಕಾ ಇವತ್ತು ಇಲ್ಲಿ ಇಷ್ಟು ಒಳ್ಳೆ ಮಗುವಾಗಿ ಕೂತ್ಕೊಳ್ಳಕ್ ಚಾನ್ಸೇ ಇರ್ಲಿಲ್ಲ. ಯು ಡಿಸರ್ವ್ ಸಚ್ ಡಾಟರ್ ಅಂಡ್ ಯು ಡಿಸರ್ವ್ ಸಚ್ ಪೇರೆಂಟ್ಸ್. ಸೊ ಇಟ್ಸ್ ಅ ಪ್ಯಾಕೇಜ್ ಅಂಡ್ ವಿ ಆಲ್ ಲವ್ ಯು. ಫ್ಯಾಮಿಲಿ ಸಾಂಗ್. ನಮ್ಮ ಮನೆ ಪ್ರೀತಿ ಸಾಗರ ರಾಧಿಕಾ. ಥ್ಯಾಂಕ್ ಯು ಸೋ ಮಚ್. Okay, let's have a brew coffee. So, ನಮ್ಮ ಪ್ಯೂರ್ ಸೋಲ್ ನನಗೆ ಬಹಳ ಇಷ್ಟ ಆಗ್ತಿದೆ. ಅವ್ರು ಹೇಳಿದ್ದೆ ಬಹಳ ಇದೆ. ಐ ಥಿಂಕ್ ಇಟ್ಸ್ ಅ ಫ್ಯಾಬ್ಯುಲಸ್ ಥಿಂಗ್ ಟು ಸೇ ಅಬೌಟ್ ಅ ಪರ್ಸನ್. ರಾಧಿಕಾ ಪಂಡಿತ್ ಅವ್ರ ಜೊತೆ ಮಾತುಕತೆ ಹೇಳಿದ್ದೀನಿ ನಾನು. ನಂದ ಗೋಕುಲ ಆಯ್ತು, ಮುಂದಿನ ಕತೆ ಸಿನಿಮಾಗೆ ಬರ್ತೀರಿ. ಸಿನಿಮಾ ಅಂದ ತಕ್ಷಣ ನಂಗೆ ಮೊಗ್ಗಿನ ಮನಸ್ಸು ನೆನಪು ಬರುತ್ತೆ. ಅದು ನನ್ನ ಪ್ರತಿಯೊಂದು ಸಿನಿಮಾ ಅನುಭವ ನನ್ಗೆ ಮೊಗ್ಗಿನ ಮನಸ್ಸಲ್ಲೇ ಸಿಕ್ಕಿತ್ತು. ನನ್ನ ಕರಿಯರ್ ಅಲ್ಲಿ ಎಷ್ಟು ಫಿಲ್ಮ್ಸ್ ಮಾಡಿದ್ರು ಕೂಡ ಮೊಗ್ಗಿನ ಮನಸ್ಸು ನನ್ನ ಸ್ಪೆಷಲ್ ಫಿಲ್ಮ್ ಆಗಿ ಉಳ್ಕೊಳುತ್ತೆ. ಆ ಚಿತ್ರದ ಒಂದು VT ಇದೆ, ನೋಡೋಣ. ಹಾಯ್ ಬುರ್ಷಿ, ಹೇಗಿದ್ಯಾ? ಅವಳ ಬಗ್ಗೆ ಎಲ್ಲರೂ ಒಂದೇ ಒಪಿನಿಯನ್ ಕೊಟ್ಟಿರ್ತಾರೆ, ನನಗೆ ಗೊತ್ತು. ಎಸ್, ಅಫ್ಕೋರ್ಸ್ ಅವಳು ತುಂಬ ಡೌನ್ ಟು ಅರ್ತ್ ಹುಡುಗಿ, ತುಂಬ ಒಳ್ಳೆ ಹುಡುಗಿ. ಬಟ್ ಸ್ವಲ್ಪ ಚೇಷ್ಟೇನು ಮಾಡ್ತಾಳೆ, ಅದು ಯಾರಿಗೂ ಗೊತ್ತಿಲ್ಲ. ರಾಧಿಕಾ ಪಂಡಿತ್ ಅಂದ ತಕ್ಷಣ ಕಣ್ಮುಂದೆ ಬರೋದೇ ಅವಳು ಅಳ್ತಾ ಇರೋ ದೃಶ್ಯ. ಯಾಕೆ ಅಂದ್ರೆ ನನಗೂ ಒಬ್ಬ ಗೆಳೆಯ ಬೇಕು. ಆ ಸಾಂಗ್ ಇಂದನೇ ಶೂಟಿಂಗ್ ಶುರು ಆಗಿದ್ದು. ನೆಕ್ಸ್ಟ್ ರಾಧಿಕಾದು ಶಾರ್ಟ್ ತೆಗಿಬೇಕು, ಹೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಕರೆದ್ರೆ ಆ ಹುಡುಗಿ ಅಳ್ತಾ ಕೂತ್ಬಿಟ್ಟಿದ್ದಾರೆ. ಏನಂದ್ರೆ ಆ ಹೇರ್ ಸ್ಟೈಲು ಸರಿ ಹೋಗ್ತಾ ಇಲ್ಲ. ಅದೇ ವಿಗ್ಗು ಹಾಕಿರೋದು ನಾವು ಅವಾಗಿನ್ನು. ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಒಂದು ಫೀಲು. ಸೊ ನಾನು ಹೋಗಿ ನೋಡಿದ್ಮೇಲೆ ಅವಳು ಅಳ್ತಾನೆ ಎಲ್ಲ ಹೇಳಿದ್ಲು. ಆಕೆ ಸಮಾಧಾನ ಮಾಡಿ, ಇಲ್ಲಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಈ ಸಾಂಗ್ಗೆ ಏನು ಸಮಸ್ಯೆ ಇಲ್ಲ, ಇದರಲ್ಲೇನೆ ಮಾಡ್ಬೋದು ನಾವು ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಬಂದು ಆಮೇಲೆ ಆ ಸಾಂಗ್ ಶೂಟ್ ಮಾಡಿದ್ದು. ಬಟ್ ಆಮೇಲೆ ನೋಡಿ ಮಜಾ ಶುರುವಾಗಿದ್ದು ಅಂದರೆ ಶಿ ವಾಸ್ ವೆರಿ ಹ್ಯಾಪಿ. ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ ನಾನು ಇವಾಗ, ಅದು ಇದಂತ ಖುಷಿಯಾಗಿ ಯಾಕೆ ಮಾಡೋಳು.
ಒಂದಿನ ನನಗೆ ಮೊಗ್ಗಿನ ಮನಸ್ಸಿನ ಕಾಲ್ ಬಂದಾಗ ನನಗೆ ಯಾರೋ ಬಕರ ಮಾಡ್ತಿದ್ದಾರೆ ಅನ್ಕೊಂಡೆ. ಬಟ್ ಆಮೇಲೆ ಹೋದ್ಮೇಲೆ ಗೊತ್ತಾಯ್ತು ಇನ್ನೊಬ್ರು ರೋಲ್ ಮಾಡಬೇಕಾಗಿದ್ದವ್ರಿಗೆ ಕಾಲ್ ಏಟಾಗಿತ್ತು ಅಂತ. ಒನ್ಸ್ ಅಗೇನ್ ಹೋದಾಗ ನಮ್ಮಿಬ್ರಿಗೆ ಆಶ್ಚರ್ಯ ಆಯ್ತು. ಸೊ ನಾವು ಒಟ್ಟಿಗೆ ಸಿನಿಮಾನು ರಾಧಿಕಾ ಜೊತೆನೆ ನಾವಿಬ್ರು ಒಟ್ಟಿಗೆ ಶುರು ಮಾಡಿದ್ವಿ. ನಿನ್ ಮುಂದೆ 2 ದಾರಿ ಇದೆ ರಾಹುಲ್. ಒಂದು ನನ್ನ ಕೊಂದು ಬಿಡು, ಇಲ್ಲ ನನ್ನ ಮರ್ತು ಬಿಡು. ಒಂದು ಹೀರೋಯಿನ್ ಓರಿಯೆಂಟೆಡ್ ಪಾತ್ರ, ಆಮೇಲೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇರುವಂಥ ಒಂದು ಪಾತ್ರ, ಅದು ಆ ಥರದೊಂದು ಪಾತ್ರ ಸಿಕ್ತು. ಆ ಸಿಕ್ಕಂಥ ಅವಕಾಶನ ಆಕೆ ಅಷ್ಟೇ ಚೆನ್ನಾಗಿ ಉಪಯೋಗಿಸ್ಕೊಂಡು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು. ರಾಧಿಕಾ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದ್ಭುತವಾಗಿ ಅವತ್ತು ಮಾಡಿದ್ದಾಳೆ, ಇವತ್ತು ಅದೇ ರೀತಿ ಚೆನ್ನಾಗಿ ಮಾಡ್ತಿದ್ದಾಳೆ. ಐ ಥಿಂಕ್ ಶಿ ಇಸ್ ಅ ಫ್ಯಾಬ್ಯುಲಸ್ ಆಕ್ಟ್ರೆಸ್, ಫ್ಯಾಬ್ಯುಲಸ್ ಕೋ ಸ್ಟಾರ್, ವಂಡರ್ಫುಲ್ ಫ್ರೆಂಡ್. ಫೈನಲ್ ಆಗಿ ಏನು ವಿಶ್ ಮಾಡಲಿ, ರಮೇಶ್ ಸರ್ ಚೆನ್ನಾಗಿ ಕಾಲೆಳಿರಿ, ಆಟ ಆಡಿಸಿ, ಸಂಕೋಚದಲ್ಲಿ ಇದ್ಬಿಡ್ತಾಳೆ, ಸ್ವಲ್ಪ ರೇಗಿಸಿ ಇದು ಮಾಡಿದ್ರೆ ಚೆನ್ನಾಗಿ ಆಟ ಆಡ್ತಾಳೆ. ಮಾಡ್ಬಿಟ್ಟಿದ್ದೀನಿ ಆಗ್ಲೇ. ಎಸ್, ಇಟ್ಸ್ ವಂಡರ್ಫುಲ್. ಶಶಾಂಕ್ ಸರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. 2 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ, ಅಂಡ್ 2 ಕೂಡ ಒಂದು ತುಂಬಾ ಫೀಮೇಲ್ ಪಾತ್ರನ ತುಂಬಾ ಸ್ಟ್ರಾಂಗ್ ಆಗಿ ಪೋರ್ಟ್ರೇ ಮಾಡಿರುವಂತ ಚಿತ್ರಗಳು. ವೆರಿ ಬ್ಯೂಟಿಫುಲಿ ಅವ್ರಿಗೆ ಅರ್ಥ ಆಗಿದೆ ಅನ್ಸುತ್ತೆ, ಒಂದು ಹೆಣ್ಣನ್ನ ಅರ್ಥ ಮಾಡ್ಕೊಳ್ಳೋದು. ಯಾ, ಸೊ ಹಿ ಇಸ್ ವಂಡರ್ಫುಲ್ ಅಟ್ ಇಟ್ ಅಂಡ್ ಹಿ ಇಸ್ ಮೈ ಫಸ್ಟ್ ಡೈರೆಕ್ಟರ್. ಅವ್ರು ಹೇಳಿದ ಇನ್ಸಿಡೆಂಟ್ ನನ್ಗೆ ಈಗ ನೆನ್ಪು ಬಂತು. ನಾನು ಅಳಕ್ ಶುರು ಫಸ್ಟ್ ಡೇನೆ ಅಳಕ್ ಶುರು ಮಾಡ್ಬಿಟ್ಟಿದ್ದೆ. ಕೃಷ್ಣನ್ ಲವ್ ಸ್ಟೋರಿ ಕ್ಲೈಮ್ಯಾಕ್ಸ್ ಅಲ್ಲೂ ಮತ್ತೆ ಅತ್ರಿ ಅಂತ ಹೇಳ್ತಾ ಇದ್ರು ಶಶಾಂಕ್. ಆ ಇನ್ಸಿಡೆಂಟ್ ನನ್ನ ಕರಿಯರ್ ಅಲ್ಲಿ ಮರೆಯಲ್ಲ ನಾನು. ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ನನ್ನ ಪಾತ್ರ ತೆಪ್ಪ ಓಡಿಸ್ಕೊಂಡು ಹೋಗುತ್ತೆ ಅಂಡ್ ಫಾಲ್ಸ್ ಅಲ್ಲಿ ಬೀಳೋ ಅಂತ ಒಂದು ಸನ್ನಿವೇಶ. ಅದು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಕ್ಷಣಕ್ಕೆ ಐ ಡೋಂಟ್ ನೋ ನೀರ್ ತಪ್ಪಿದ ಒಳಗಡೆ ಬಂತು, ಐ ಡೋಂಟ್ ನೋ ವಾಟ್, ನನ್ನ ತೆಪ್ಪ ಉಲ್ಟಾ ಆಗೋಯ್ತು. ಸೊ ಅದು ಹರಿಯೋ ನೀರು, ನಾನ್ ನೀರಲ್ಲಿ ಬಿದ್ದೆ ಅಂಡ್ ಫೈಟರ್ಸ್ ಜಂಪ್ ಮಾಡಿ ನನ್ನನ್ನ ಎಳ್ಕೊಂಡು ದ ಲಾಂಗೆಸ್ಟ್ 3 minutes ಆಫ್ ಮೈ ಲೈಫ್. ಸೀರಿಯಸ್ಲಿ ನಮ್ಮ ಅಮ್ಮ ಅಳಕ್ ಶುರು ಮಾಡ್ಬಿಟ್ರು ಅಂಡ್ ಐ ವಾಸ್ ಲೈಕ್ ಹೆಲ್ಪ್ ಹೆಲ್ಪ್ ಅಂತ. ಈಗ್ಲೂ ನಮ್ಮ ಫೈಟ್ ಮಾಸ್ಟರ್ ರವಿ ಮಾಸ್ಟರ್ ಹೇಳ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ, ಆವತ್ ಏನಾದ್ರು ರಾಧಿಕಂಗ್ ಬಿಟ್ಟಿದ್ರೆ ಹಂಗೇನೆ. ಅವ್ರಿಗೆ ಭಯ ಆಯ್ತು ನೀರ್ದು, ಸೊ ನಾನು ಮಾಡಲ್ಲ ಅಂತ ಕೂತಿದ್ಲು. ಶಶಾಂಕ್ ಸರ್ ಬಂದು ಮಾಡಬೇಕು ಕ್ಲೈಮ್ಯಾಕ್ಸ್ ಇದು, ಇಲ್ಲಾಂದ್ರೆ ಏನು ಎಷ್ಟು ಇದು ಮಾಡಿದ್ರೆ ಅಷ್ಟು ಖರ್ಚು ವಾಪಸ್ ಕೊಡು ಅಂತ ಹೇಳಿದ್ರು. ಅದಕ್ಕೆ ಅವಳಿಗೆ ತುಂಬ ಭಯ ಆಗಿ ನನ್ನ ಹತ್ರ ಬಂದು, ಅಮ್ಮ ಎಷ್ಟು ದುಡ್ಡು ಇದೆ ನಿನ್ನ ಹತ್ರ ಅಂತ ಕೇಳಿದ್ರು. ನಾನು ಹೇಳಿದೆ 5,000 ಇರ್ಬೋದು ಪರ್ಸಲ್ಲಿ ಅಂತೆ. ಅಲ್ಲ ತುಂಬ ದುಡ್ಡು ಬೇಕು, ಅದು 50-60 lakhs ಅಂತೆ. ಆದ್ರೆ 50-60 lakhs ನಮ್ಮ ಹತ್ರ ಇಲ್ಲ ಮಮ್ಮಿ, ನಾನು ಕೆಲಸ ಮಾಡೋಣ, ನಾವು ಮನೆ ಮಾರ್ಬಿಡೋಣ, ಅದು ದುಡ್ಡು ಬರೋದು ಶಶಾಂಕ್ಗೆ ಕೊಡ್ಬಿಡೋಣ ಅಂತ ಹೇಳಿದ್ವಿ. ಅಂದ್ರೆ ನಾನು ಬಿದ್ದಿದ್ದು ಅಷ್ಟು ನನ್ಗೆ ಭಯ ಕೂತ್ಬಿಟ್ಟಿತ್ತು. ವಾಪಸ್ ಅಲ್ಲೇ ಹೋಗ್ಬಿಟ್ಟು ಆ ಶಾರ್ಟ್ ಮಾಡ್ಬೇಕಾದ್ರೆ ಭಯ. ಶಶಾಂಕ್ ಸರ್ ಹೇಳಿದ್ರು ಹಂಗೆಲ್ಲ ನೀ ಮಾಡಲ್ಲ ಅಂದ್ರೆ ಎಷ್ಟು ಖರ್ಚಾಗಿದೆ ಕ್ಲೈಮ್ಯಾಕ್ಸ್ ಶೂಟ್, ವಾಪಸ್ ಕೊಡು, ದುಡ್ಡು ನೀನ್ ಕೊಡು ಅಂತ. ಅವಾಗ ನಂಗೆ ನನ್ನ ಮಮ್ಮಿಗೆ ಹೋಗಿ ಹೇಳಿದ್ದೆ ಮನೆ ಮಾಡ್ಬಿಡೋಣ, ನಮ್ಮ ಹತ್ರ ಅಷ್ಟು ದುಡ್ಡು. ಅದೇ ಫಿಲ್ಮ್ ನಿಮ್ಗೆ ಅವಾರ್ಡ್ ಸಿಗುತ್ತೆ, ನಂತರ ನೀವು ಅಕ್ಸೆಪ್ಟೆನ್ಸ್ ಸ್ಪೀಚ್ ಕೊಡ್ತೀರಾ. ಹೌ ಸ್ಟ್ರೇಂಜ್ ಲೈಫ್ ಇಸ್ ಅಲ್ಲ. ವೆರಿ. ಅಂಡ್ ದೆನ್ ಆಫ್ ಕೋರ್ಸ್ ಈ ಹ್ಯಾಟ್ರಿಕ್ ಆಫ್ ಫಿಲ್ಮ್ ಫೇರ್ ಅವಾರ್ಡ್ಸ್ 1, 2, 3 ಸಿಕ್ತು. ಆ ಚಿತ್ರಗಳ ಬಗ್ಗೆ ನೀವು ಮಾತಾಡಿ, ಜೊತೆಗೆ ನಿಮ್ಮ ಕೈಯಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಇದ್ಬಿಡ್ಲಿ ಅಂತ ಅಷ್ಟೇ. ಇಲ್ಲಿದ್ಯಾ ಇರ್ಬೋದು, ನಮ್ಮ ಹುಡುಗರು ಏನೇನು ತಂದಿಯಾರೋ ಒಂದು ಅಕ್ಸೆಪ್ಟೆನ್ಸ್ ಸ್ಪೀಚ್ ರೆಡಿ ಮಾಡ್ಕೊಂಬಿಡಿ, ಕೈಯಲ್ಲಿ ಅವಾರ್ಡ್ ಅಂತೂ ಇರುತ್ತೆ. ಈಗ ಇದು ಸಿಕ್ಕಿರೋದು ಯಾವ ಫಿಲ್ಮ್ಗೆ? ಆ ಫಿಲ್ಮ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ಮೊಗ್ಗಿನ ಮನಸ್ಸಿಗೆ ಸಿಕ್ಕಿದ್ದು. ರೈಟ್. ನನ್ನ ಫಸ್ಟ್ ಫಿಲ್ಮ್, ನನ್ನ ಫಸ್ಟ್ ಅವಾರ್ಡ್. ಫಿಲ್ಮ್ ಫೇರ್ ಅನ್ನೋದು ನಾ ಬರೀ ಟಿವಿಲಿ ನೋಡ್ತಾ ಇದ್ವಿ, ನನ್ ಕನ್ಸಲ್ ಕೂಡ ಯೋಚನೆ ಮಾಡಿರ್ಲಿಲ್ಲ ದಟ್ ಒನ್ ಡೇ ಆ ಸ್ಟೇಜ್ ಅಲ್ಲಿ ನಾನು ಹಿಡ್ಕೋತೀನಿ ಕಪ್ ಸುಂದರಿನ ಅಂತ. ಸ್ಪೆಷಲ್ ಅವಾರ್ಡ್, ಫಸ್ಟ್ ಟೈಮ್ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ. ನಿಮ್ಮ ಹೆಸರನ್ನ ಅನೌನ್ಸ್ ಮಾಡ್ತಾರೆ, ದಿ ಬೆಸ್ಟ್ ಆಕ್ಟ್ರೆಸ್ ಆಫ್ ದ ಇಯರ್ ಇನ್ ಕನ್ನಡ ಗೋಸ್ ಟು ರಾಧಿಕಾ ಪಂಡಿತ್ ಅಂತ ಕಿರ್ಚಿರ್ತಾರೆ. ರಮೇಶ್ ಸರ್ ಆ ವಾಕ್ ಇದೆಯಲ್ಲ, ನಮ್ ಸೀಟ್ ಇಂದ ಸ್ಟೇಜ್ ತನಕ ವಾಕ್ ಇದೆಯಲ್ಲ, ಅವ್ರು ಕ್ಲಾಪ್ಸ್ ಮಾಡ್ತಾ ಇರ್ತಾರೆ, ನಮ್ ಹೆಸರು ನಾವೇ ಕೇಳ್ಕೊಂಡು, ಅಂದ್ರೆ ನನ್ನ ಹೆಸರೇನಾ ಅಂತ ಒಂದು ಡೌಟ್ ಅಲ್ಲಿ ಹೋಗ್ತಾ ಇರ್ತೀವಿ. ದಟ್ ಆ ಕ್ಷಣ ತುಂಬಾನೇ ಅದ್ಭುತವಾಗಿದೆ, ಅಂದ್ರೆ ಇಟ್ಸ್ ಅಮೇಜಿಂಗ್. ರೈಟ್. ಅಂಡ್ ಇದು ಯಾವ್ದಕ್ಕೆ ಸಿಕ್ಕಿತ್ತು? ಇದು ನನ್ನ ಲವ್ ಗುರು ಚಿತ್ರಕ್ಕೆ ಸಿಕ್ಕಿತ್ತು. ದಿಟ್ಸ್ ಮೈ ಸೆಕೆಂಡ್ ಫಿಲ್ಮ್ ಫೇರ್. ಓಕೆ. ಸೊ ಆ ಚಿತ್ರದ ಬಗ್ಗೆ ಏನ್ ನೆನಪುಗಳಿದೆ ನಿಮಗೆ? ತುಂಬಾ ನೆನಪುಗಳಿದೆ. ನನ್ನ ಟೀಮ್ ನೆನಪಿದೆ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಮೊಗ್ಗಿನ ಮನಸ್ಸು ಲೆಕ್ಕಾಚಾರಕ್ಕಿಂತ ತುಂಬಾ ವಿಭಿನ್ನವಾದ ಪಾತ್ರ ನಾನು ಲವ್ ಗುರುಲ್ ಮಾಡಿದೆ. ತುಂಬಾ ಮಾತಾಡುವಂತ ಪಾತ್ರ, ಟಾಮ್ ಬಾಯ್ಸ್ ಕೈಂಡ್. ಸೊ ಅದಕ್ಕೆ 2 ಸಾಲಿಲ್ಲ ಅಂತ 3ನೇ ಸಲ ಸಿಕ್ತು ನಿಮ್ಗೆ, ಹ್ಯಾಟ್ರಿಕ್ ಸಿಕ್ತು. ಇದರ ಬಗ್ಗೆ ಹೇಳಿ. ಕನ್ನಡ ಚಿತ್ರರಂಗದಲ್ಲಿ ಪ್ರಾಬ್ಲಿ ಒಬ್ಬ ನಾಯಕ ನಟಿ ಕಾನ್ಸಿಕ್ಯೂಟಿವ್ ಆಗಿ 3 ಅವಾರ್ಡ್ ತಗೊಂಡದ್ದು ಬಹಳ ರೇರ್ ಅನ್ಸುತ್ತೆ, ಹೇಳಿ. ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್. ನೀವು ಹೇಳಿದಾಗೆ ದಿಸ್ ಇಸ್ ಮೈ 3rd ಹ್ಯಾಟ್ರಿಕ್ ಫಿಲ್ಮ್ ಫೇರ್ ಅಂಡ್ ರೆಕಾರ್ಡ್ ಮಾಡಿರೋ ಅಂತ ಒಂದು ಹೆಮ್ಮೆ ಇದೆ ನನಗೆ. ಪ್ಲಸ್ ಇದು ಕೂಡ ಒಂದು ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು, ಕೃಷ್ಣನ್ ಲವ್ ಸ್ಟೋರಿ. ನಾ ಫಿಲ್ಮ್ ಮಾಡ್ಬೇಕಾದ್ರೆ ನಾನು ನೆನಪಿದೆ, ಐ ವಾಸ್ ಎಕ್ಸಾಸ್ಟೆಡ್ ಮೆಂಟಲಿ ಅಂಡ್ ಫಿಸಿಕಲಿ, ಬಿಕಾಸ್ ಅಷ್ಟು ಎಫರ್ಟ್ ಬೇಕಿತ್ತು ಆ ಕ್ಯಾರೆಕ್ಟರ್ಗೆ. ಬಟ್
ಇದು ಹಿಡ್ಕೊಂಡಾಗ ಎಲ್ಲಾದ್ ಮರ್ತೋಗುತ್ತೆ. ಸೊ ನೈಸ್, ಕಂಗ್ರಾಚುಲೇಷನ್ಸ್ ಅಗೈನ್. ಎನಿವೇ, ನಮ್ಮ ಕೊನೆ ಹಂತಕ್ಕೆ ಬಂದಿದ್ದೀವಿ. ಯೂಶುವಲ್ ಆಗಿ ನಿಮ್ಮ ವಯಸ್ಸಿನ ಹುಡುಗರು ಯಾರೇ ಬಂದ್ರು ಇಂಟರ್ವ್ಯೂ ಕೇಳೋದು ಅದನ್ನೇ, ಯಾವಾಗ ಮದುವೆ ಆಗ್ತೀರಾ, ನಿಮ್ಮ ಕನಸಿನ ರಾಜ ಹೇಗಿರ್ತಾನೆ ಅಂತ. ನಿಮ್ಮ ಕನಸಿನ ಹುಡುಗ ರಾಜ್ಕುಮಾರ ಹೇಗಿರ್ತಾನೆ ಅನ್ನೋದನ್ನ ನೀವು ಹೇಳಬೇಕಾಗಿಲ್ಲ, ನೀವು ಬಹಳ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಂತೆ, ಹಾಗಾಗಿ ಬರುತ್ತೆ ತೋರಿಸ್ಬಿಡಿ. ಚಂದ್ರಪ್ಪ. ಅಯ್ಯೋ ದೇವಾ. ಮೈ ಡ್ರೀಮ್ ಬಾಯ್. ಎಸ್. ಓಕೆ. ಎಸ್. ಉದ್ದ ಇರ್ಬೇಕು. ಉದ್ದ ಇರಬೇಕು. ಎನಿ ಸ್ಪೆಸಿಫಿಕ್ ಹೈಟ್? ಉದ್ದ. ಉದ್ದ ಅಷ್ಟೇ. ನನ್ಕಿಂತ, ನಾನು ಹೀಲ್ಸ್ ಹಾಕೊಂಡ್ರು ನನ್ಕಿಂತ ಉದ್ದ ಇರ್ಬೇಕು. ನೀವು ಹೀಲ್ಸ್ ಹಾಕೊಂಡು ನಿಮ್ಗಿಂತ ಉದ್ದ ಇರ್ಬೇಕು. ಓಕೆ, ನೋಡ್ಕೊಂಡ್ರಪ್ಪ. ಆಮೇಲೆ ಏನ್ರಿ ಇದು ಆನೆ? ಆನೆ ಅಷ್ಟು ಶಕ್ತಿ ಇರ್ಬೇಕು. ಓಕೆ, ಆಮೇಲೆ ಅವನು ಮೊಗ್ಗಿನ ಮನಸ್ಸು ಆಗಿರ್ಬೇಕು. ವಾವ್, ಮೊಗ್ಗಿನಂತ ಮನಸ್ಸಿರಬೇಕು. ಓಕೆ. ಅಂಡ್ ಫೈನಲಿ ನನ್ಗೆ ತುಂಬಾ ಪ್ರೀತಿ ಮಾಡಿ ಸ್ಟಾರ್ ತರ ನೋಡ್ಕೋಬೇಕು. ಓಕೆ, ಸೊ ಈ ಹುಡುಗರು ಯಾರಿದಾರ ಗೊತ್ತಿಲ್ಲಪ್ಪ, ಕರ್ನಾಟಕದೆಲ್ಲೋ ಮೂಲೆಯಲ್ಲಿದ್ದೀರಾ, ಉದ್ದಕ್ಕಿದ್ದೀರಾ ನೀವು. ನಿಮಗೂ ಗಜಕ್ಕೂ ಏನೋ ಸಂಬಂಧ ಇದೆ, ನಿಮಗೂ ಮೊಗ್ಗಿನ ಮನಸ್ಸು ಸಂಬಂಧ ಇದೆ, ನೀವು ಸ್ಟಾರ್ ಆಗಿರ್ಬೇಕಂತೆ. ಯಾರಪ್ಪ ಅದು ಪುಣ್ಯವಂತ? ಕಂಗ್ರಾಚುಲೇಷನ್ಸ್. ಗಾಡ್ ಬ್ಲೆಸ್ ಯು. ಐ ಹೋಪ್ ಯು ಫೈಂಡ್ ಯುವರ್ ಡ್ರೀಮ್ ಬಾಯ್. ಥ್ಯಾಂಕ್ ಯು. ಬನ್ನಿ, ಆದಷ್ಟು ಬೇಗ ಆ ಥರ ಒಬ್ಬ ಹುಡುಗ ಸಿಗ್ಲಿ. ಸಾಬ್ರೆ, ಈ ರಿಕ್ವೈರ್ಮೆಂಟ್ಸ್ಗೆಲ್ಲ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿಬಿಡ್ತೀನಿ, ದಯವಿಟ್ಟು ಹುಡುಕಿ ಆ ಥರ ಒಬ್ರನ್ನ. ಓಕೆ ರಾಧಿಕಾ ಅವರೇ, ನಮ್ಮ ಕೊನೆ ಹಂತಕ್ಕೆ ಬಂದಿದ್ವಿ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಕೊನೆದಾಗ ಕೇಳೋ ಅದೇ ಪ್ರಶ್ನೆ. ಓ, ಮುಗ್ದೋಯ್ತಾ? ಎಷ್ಟು ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಮೆಮರೀಸ್ ನ ರಿಫ್ರೆಶ್ ಮಾಡಿದ್ರಿ ನೀವು, ಸೀರಿಯಸ್ಲಿ. ಥ್ಯಾಂಕ್ ಯು ರಾಧಿಕಾ ಅವರೇ. ಆಸ್ ಯೂಶುವಲ್, ನೀವು ಯಾರಿಗಾರು ಸಾರಿ ಹೇಳಬೇಕು ಅಂದ್ರೆ, ಥ್ಯಾಂಕ್ ಯು ಹೇಳಬೇಕು ಅಂದ್ರೆ, ಇದೇ ವೇದಿಕೆ ಈ ಕ್ಷಣ ನಿಮ್ದು. ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ಎನಿಥಿಂಗ್ ಯು ವಾಂಟ್ ಟು ಶೇರ್, ದಿಸ್ ಮಿನಿಟ್ ಇಸ್ ಯೋರ್ಸ್. ರಮೇಶ್ ಸರ್, ಆಕ್ಚುಲಿ ನನ್ಗೆ ಗಿಲ್ಟ್ ಇರೋದು ಅಂದ್ರೆ, ಕೆಲವು ಸತಿ ಏನಾಗುತ್ತೆ, ತುಂಬಾ ಜನ ನನ್ನನ್ನು ಹುಡ್ಕೊಂಡ್ ಬರ್ತಾರೆ, ಪಾಪ ಮನೆಗ್ ಬರ್ತಾರೆ ನನ್ನ ಶೂಟಿಂಗ್ ಸ್ಪಾಟ್ ಅಲ್ಲಿ. ಅವ್ರಿಗೆ ಆಸೆ ಏನಿಲ್ಲ ನನ್ನ ಜೊತೆ ಒಂದು ಫೋಟೋ ಅಥವಾ ಒಂದು ಆಟೋಗ್ರಾಫ್ ತಗೊಳಕ್ಕೆ. ಅಂಡ್ ಅದು ಏನ್ ದೊಡ್ಡ ವಿಷಯ ಅಲ್ಲ, ಐ ವುಡ್ ಲವ್ ಟು ಡೂ ದಟ್. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ, ನಾನು ಮನೇಲಿ ಇರಲ್ಲ, ಬಿಸಿ ಇರ್ತೀನಿ, ಕೊಡಕ್ಕಾಗಲ್ಲ, ಸೀನಲ್ಲಿ ಇರ್ತೀನಿ, ಆವಾಗ ನನ್ ಬೇಜಾರಾಗುತ್ತೆ. ಐ ಜಸ್ಟ್ ವಾಂಟ್ ಟು ಸೇ ದಟ್ ನೀವೆಲ್ಲ ಪ್ಲೀಸ್ ಆ ತರ ಬೇಜಾರ್ ಮಾಡ್ಕೋಬೇಡಿ. ನನ್ಗೆ ಆ ಪರಿಸ್ಥಿತಿ ಅಥವಾ ಕ್ಷಣದಲ್ಲಿ ಅದ್ ಮಾಡಕ್ ಆಗದೆ ಇರ್ಬೋದು, ಬಟ್ ಐ ಲವ್ ಯು ಆಲ್, ಬಿಕಾಸ್ ನಿಮ್ಮಿಂದ ನಾನಿಲ್ಲಿ ಕೂತ್ಕೊಂಡಿದ್ದೀನಿ. ಅಂಡ್ ನಾನು ಥ್ಯಾಂಕ್ ಯು ಹೇಳ್ಬೇಕಾಗಿರೋದು ನಿಮ್ಮನ್ನ. ಅಂಡ್ ಅಫ್ ಕೋರ್ಸ್ ನನ್ನ ಫ್ಯಾಮಿಲಿ, ಅವರಿಂದ ನಾನು ಇಷ್ಟು ದೂರ ಬರಕ್ ಸಾಧ್ಯ. ಮಮ್ಮಿ ನನ್ ಜೊತೆ ಇರ್ತಾರೆ ಪ್ರತಿದಿನ, ಅವ್ರು ನನ್ಗೋಸ್ಕರ ಮನೆ ಬಿಟ್ಟು ನನ್ ಜೊತೆ ಇರ್ತಾರೆ. ನನ್ ತಮ್ಮ ಕೇಳ್ತಾ ಇರ್ತಾನೆ, ಅಮ್ಮ ನೀನ್ ನನ್ನ ಅಮ್ಮ ಕೂಡ ಅಂತ. ಬಟ್ ಸೀರಿಯಸ್ಲಿ ಅವ್ರ ಸ್ಯಾಕ್ರಿಫೈಸಸ್, ನಮ್ಮ ಅಪ್ಪ ಗೈಡೆನ್ಸ್, ಅದೆಲ್ಲ ನನ್ಗೆ ಐ ರಿಯಲಿ ವಾಂಟ್ ಟು ಸೇ ಥ್ಯಾಂಕ್ ಯು. ಬಹುಶಃ ಇದೆಲ್ಲ ನಾವು ಎವ್ರಿ ಡೇ ಹೇಳಲ್ಲ, ಅಪ್ಪಗೆ ಅಮ್ಮಂಗೆ ಥ್ಯಾಂಕ್ ಯು ಅಂತ ಹೇಳಲ್ಲ. ಬಟ್ ಐ ಗಾಟ್ ದಿಸ್ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಟು ಸೇ ಥ್ಯಾಂಕ್ ಯು. ಕೆಲವು ಗಂಟೆಗಳಿಂದ ನಿಮ್ಮ ಜೀವನವನ್ನ ನಮ್ಮ ದೃಷ್ಟಿಯಲ್ಲಿ ತೋರಿಸಿದ್ವಿ. ಸೊ ಹೌ ವಾಸ್ ಯುವರ್ ಲೈಫ್? Awesome. ನಾನು ಅದೇ ಮುಗೀತಾ ಅಂತ ಅದಕ್ಕೆ ಕೇಳಿದ್ದು. It was a fabulous show. Thank you, Ramesh sir, for making this happen. And of course, the Zee Kannada team, entire team. Thank you, thank you, thank you, thank you. Yes. Delicious hamper from Unibit. ನಮ್ಮ ಎಲ್ಲ ಗೆಳೆಯರು ಈ ಫುಲ್ ಫ್ಯಾಮಿಲಿ ಫೋಟೋಗೋಸ್ಕರ ಎಲ್ಲರೂ ಬರ್ಬೇಕು ದಯವಿಟ್ಟು. ಒಂದು ಒಳ್ಳೆ ಮನಸ್ಸಿನ ಈ ಯುವತಿ, ಈ ಸುಂದರಿ ರಾಧಿಕಾ ಪಂಡಿತ್ ಅವರು ತಮ್ಮ ಫ್ಯಾಮಿಲಿ ಜೊತೆ ಇರುವಂತ ಈ ಫ್ಯಾಮಿಲಿ ಫೋಟೋ ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್. ಸಾಮಾನ್ಯರ ಮಧ್ಯೆ ಅಸಾಮಾನ್ಯ ಅಂತ ಅನ್ನಿಸ್ಕೊಂಡಂತ ಅಶ್ವಿನ್ ಅವರ ಸಂಚಿಕೆ ನಿಮ್ಮೆಲ್ರಿಗೂ ಬಹಳ ಇಷ್ಟ ಆಯ್ತು. ಅದೇ ತರ ಯಾರಾದರೂ ಸಾಧಕರು ನಿಮ್ಮ ಅಕ್ಕಪಕ್ಕ ಇದ್ರೆ, ಅವರು ಈ ಸೀಟಲ್ಲಿ ಕೂರುವಂತ ಅರ್ಹರು ಅಂತ ನಿಮಗನ್ಸಿದ್ರೆ, ಅವರ ವಿಳಾಸವನ್ನ ಡೀಟೇಲ್ಸ್ ಅನ್ನ ನಮಗ್ ಕಳಿಸಿ.
ನಮ್ಮ ವಿಳಾಸ ಇದು. ಜಿ ಕನ್ನಡ ವಾಹಿನಿ ವೀಕೆಂಡ್ ವಿತ್ ರಮೇಶ್, ಅಂಚೆಪೆಟ್ಟಿಗೆ ಸಂಖ್ಯೆ 5199 MG ರೋಡ್, ಬೆಂಗಳೂರು 1. ಅವರನ್ನ ಇಲ್ಲಿ ಕರೆಸಿ ಈ ಕುರ್ಚಿ ಮೇಲೆ ಕೂರಿಸಿ ಅವರ ಗೆಲುವನ್ನ ನಿಮ್ಮೆಲ್ಲರ ಜೊತೆ ಸಂಭ್ರಮಿಸಬೇಕು ಅನ್ನೋದೇ ನಮ್ಮ ಆಸೆ. ಜೀವನದ ಜೊತೆ ಕಷ್ಟ ಸುಖನ ಐಸ್ ಪೈಸ್ ಆಡುತ್ತಾ ಹೊಸ ಹೊಸ ದಿನಗಳಿಗೆ ಖುಷಿಯಾಗಿ ಎಂಟ್ರಿ ಕೊಡೋಣ, ಇತಿಹಾಸ ಬರೆಯೋಣ, ಇತಿಹಾಸದ ಪುಟವಾಗೋಣ. ಮತ್ತೆ ನಾಳೆ ಸಿಗೋಣ, ಮತ್ತೊಬ್ಬ ಸಾಧಕರನ್ನ ಭೇಟಿ ಮಾಡೋಣ, ಅವ್ರ ಜೊತೆ ಅವರ ನೆನಪಿನ ಪಾರ್ಕ್ ಅಲ್ಲಿ ಜಾಗ್ ಮಾಡೋಣ. ಆಸ್ ಯೂಶುವಲ್ ಸ್ವಲ್ಪ ಹರಟೆ ಹೊಡಿನ, ಲೈಟ್ ಆಗಿ ತರಲೆ ಮಾಡೋಣ. Weekend ಸಿಗೋಣ. Right, this is Bro Weekend with Ramesh, powered by Coca.com. Happiness partner Coca-Cola, associate sponsors Aquagard, Libero, Pondsman, Forever Fairness ಮತ್ತು cookies partner Unibake Cookies. Good night. ಸ್ಟಾರ್ಟಿಂಗ್ ನನ್ನ ಸಿಂಗಿಂಗ್ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಕುಣಿಯೋಕೆ ಶುರು ಮಾಡಿದೆ. ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ದಟ್ ಇಸ್ ಗುರು ಸರ್. ನಾನು ಇವತ್ತಿರೋ ಸ್ಟೇಜ್ಗೆ ಕಾರಣ ಗುರುಜಿ. MTV ಬೇಕು, ಬರಿಗಳು ಬೇಕು, ಮಧ್ಯಾಹ್ನ ಬರಕೊಳ್ಳಿದ್ರೆ ಹಠ ಹಿಡಿದು ಕೂತ್ಕೋತಾ ಇದೆ. ನಂದು ಉಪೇಂದ್ರ ಈ ಜನ್ಮದ ಸಂಬಂಧ ಅಲ್ಲ. ಟೀಚರ್ ಹೊಡಿತಾರೆ ಅಂತ ಒಂಚೂರು ಇನ್ನೊಂದು ಚುಟ್ಟಿ ಹಾಕೊಂಡು ಹೋಗೋರಂತೆ. ಸ್ನೇಹಿತರೆ, ನೀವು ನನ್ನ ಮೀಟ್ ಮಾಡಕ್ಕೆ facebook.com/zee ಕನ್ನಡ ಟಿವಿಗೆ ಲಾಗಿನ್ ಆಗಿ ನಿಮ್ಮ ಜೀವನದ ಅತಿ ಖುಷಿಯಾದ ಕ್ಷಣದ ಫೋಟೋವನ್ನ ಅಲ್ಲಿ ಅಪ್ಲೋಡ್ ಮಾಡಿ. ಜೊತೆಗೆ ನನಗೊಂದು ಪ್ರಶ್ನೆ ಕೇಳಿ, ಯಾರ್ ಫೋಟೋ ಸೆಲೆಕ್ಟ್ ಆಗುತ್ತೋ ಅವ್ರನ್ನ ನಾನು ಪರ್ಸನಲ್ ಮೀಟ್ ಮಾಡ್ತೀನಿ, ಪರ್ಸನಲ್ ಉತ್ತರ ಕೊಡ್ತೀನಿ. ರೇಡಿಯೋ ಪಾರ್ಟ್ನರ್ 92.7 Big FM ಲೈವ್.